ದಿಕ್ಪಾಲಕ ಶನೇಶ್ವರ ಸಹೋದರ ಹಿಂಸಾರತ ಮಹಿಷ ಮನೋಹರ ಭೂತ ಪ್ರೇತ ಪ್ರೀತ ಮಂಗಾಧೀಶ ಯಮಧರ್ಮರಾಜ ವಿಜಯೀ ಭವ ವಿಜಯೀ ಭವ ವಿಜಯೀ ಭವ. ಪ್ರಭು ಮುಚ್ಚಿ ಬಾಯಿ. ಯುಗ ಯುಗಾಂತರಗಳಿಂದ ಈ ನಿಮ್ಮ ಬೆಣ್ಣೆಯ ಮಾತನ್ನು ಕೇಳಿ ಕೇಳಿ ನನಗೂ ಬೇಸರವಾಗಿ ಹೋಗಿದೆ. ಹಳೆಯದನ್ನು ಬಿಟ್ಟು ಹೊಸದೇನಾದ್ರೂ ಬಗಳಿ. ಏನೆಂದು ಬೊಗಳಲಿ? ಅಯ್ಯೋ ದಡ್ಡ ಶಿಖಾಮಣಿಗಳ, ನಿಮಗೆ ತಲೆಯಲ್ಲಿ ಕೊಂಬುಗಳು ಬೆಳೆದಿದೆಯೇ ವಿನಃ ಬುದ್ಧಿ ಸ್ವಲ್ಪವೂ ಬೆಳೆದಿಲ್ಲವಲ್ಲ. ಭೂಲೋಕದಲ್ಲಿ ರೆಬಲ್ ಸ್ಟಾರ್, ಸೂಪರ್ ಸ್ಟಾರ್, ಕ್ರೇಜಿ ಸ್ಟಾರ್, ತಗಡು ಸ್ಟಾರ್ ಎಂದೆಲ್ಲ ಸಿನಿಮಾ ನಟರನ್ನು ಕರೆಯುವ ಹಾಗೆ ನಮ್ಮ ಮಹಾಪ್ರಭುಗಳನ್ನು ಟಾರ್ಚರ್ ರಾಜ, ಮರ್ಡರ್ ಕಿಂಗ್, ಡೆಡ್ ಬಾಡಿ ಸ್ಟಾರ್ ಎಂದು ಕರೆಯಬಹುದಲ್ಲ. ಬಳಿರೇ ಭಪ್ಪರೇ ಚಿತ್ರಗುಪ್ತ, ಮೆಚ್ಚಿದ್ದೇನೆ ನಾನು ನಿಮ್ಮನ್ನು. ಥ್ಯಾಂಕ್ ಯು ವೆರಿ ಮಚ್ ಸರ್. ಚಿತ್ರಗುಪ್ತರೇ, ಮಹಾಪ್ರಭು, ಇನ್ನು ವಿಚಾರಣೆ ಪ್ರಾರಂಭವಾಗಲಿ. ಈಗ ಇಲ್ಲಿಗೆ ಬಂದಿರುವ ಜೀವಾತ್ಮರನ್ನು ವಿಚಾರಣೆ ಮಾಡಲು ಸಾಧ್ಯವಿಲ್ಲ ಮಹಾಪ್ರಭು. ಕಾರಣ? ಈ ಜೀವಾತ್ಮರೆಲ್ಲರೂ ಇನ್ನೂ ಆಯಸ್ಸಿರುವಾಗಲೇ ಇಲ್ಲಿಗೆ ಬಂದಿದ್ದಾರೆ. ಕೆಂಕರರೇ, ನಿಮಗೇನು ಮತಿಭ್ರಮಣೆಯಾಗಿದೆಯೇನು? ಆಯಸ್ ಇನ್ನೂ ಬಾಕಿ ಉಳಿದಿರುವವರನ್ನು ಏತಕ್ಕಾಗಿ ಕರೆದುಕೊಂಡು ಬಂದಿರುವಿರಿ? ಕ್ಷಮಿಸಿ ಮಹಾಸ್ವಾಮಿ, ಈ ಜೀವಾತ್ಮರನ್ನು ನಾವು ಕರೆತರಲಿಲ್ಲ, ತಾವಾಗಿಯೇ ಬಂದಿದ್ದಾರೆ. ಎಲ್ಲವೋ ನರಾಧಮರೇ, ಮೃತ್ಯು ಕರೆಯದೆ ನೀವೇಕೆ ಇಲ್ಲಿಗೆ ಬಂದಿರಿ? ಕರೆಯದೆ ಬರುವವನ ಕರೆದು ಕೆರೆದಿಂದ ಹೊಡೆಯಿಂದ ಸರ್ವಜ್ಞ ಎಂಬ ಭೂಲೋಕದ ನಾಣ್ಮೊಡಿಯನ್ನು ನೀವಿನ್ನು ಕೇಳಿಲ್ಲವೇ? ಅಲ್ಲ ಸ್ವಾಮಿ, ಭೂಲೋಕದಿಂದ ಯಾವ ಬೇವಸಿ ನನ್ ಮಗನಾದ್ರೂ ತಾನಾಗಿಯೇ ಯಮಲೋಕಕ್ಕೆ ಬರಕ್ಕೆ ಇಷ್ಟ ಪಡ್ತಾನ? ಅವನ್ ಕಳಿಸ್ಕೊಟ ನಾವ್ ಬಂದ್ವಿ. ಯಾರವನು? ಕರ್ನಾಟಕ, ತಮಿಳುನಾಡು, ಕೇರಳ ಈ 3 ರಾಜ್ಯಗಳಿಗೆ ತಲೆನೋವಾಗಿರೋ ನರಹಂತಕ ದಂತಚೋರ ವೀರಪ್ಪನ್. ಅವನ್ಯಾಕೆ ನಿಮ್ಮನ್ನು ಕೊಂದ? ಅವನ್ ಮಾಡೋ ಕೆಟ್ಟ ಕೆಲ್ಸಕ್ಕೆ ನಾವ್ ಅಡ್ಡ ಹೋದ್ವಿ, ಅದಕ್ಕೆ ನಮ್ಮನ್ ಹೊಡೆದು ಸಾಯಿಸ್ದ. ವೀರಪ್ಪನೇ? ವೀರಪ್ಪನ್ ಅವನು ನನ್ನ ಲೋಕಕ್ಕೆ ಬರಲಿ, ಆಮೇಲೆ ಅವನಿಗೆ ತಕ್ಕ ಶಿಕ್ಷೆಯನ್ನೇ ವಿಧಿಸುತ್ತೇನೆ. ಚಿತ್ರಗುಪ್ತ ಮಹಾಪ್ರಭು, ಮೊದಲು ಇವರನ್ನು ಭೂಲೋಕಕ್ಕೆ ಕಳುಹಿಸಿ. ಅಯ್ಯೋ, ಅದು ಸಾಧ್ಯವಿಲ್ಲ ಪ್ರಭು. ಈಗಾಗಲೇ ಭೂಲೋಕದಲ್ಲಿ ಇವರ ಮೃತ್ಯು ದೇಹಗಳನ್ನು ಇವರ ಸಂಬಂಧಿಕರು ಸುಟ್ಟು ಭಸ್ಮ ಮಾಡಿದ್ದಾರಲ್ಲ. ಇದೊಳ್ಳೆ ಸಂಕಟ ಬದುಕಿ ಬಂದಿತ್ತಲ್ಲ. ಇವರ ಬಗ್ಗೆ ಆಮೇಲೆ ಆಲೋಚಿಸುತ್ತೇನೆ. ಈಗ ಇನ್ನುಳಿದವರ ವಿಚಾರಣೆ ನಡೆಯಲಿ. ಅಪ್ಪಣೆ ಮಹಾಪ್ರಭು. ಅಯ್ಯಯ್ಯೋ ಮಹಾಪ್ರಭು, ಈ ಕುಬ್ಜ ಮಾನವ ಮಾಡಿರುವ ಅಪರಾಧಕ್ಕೆ ಉಗ್ರ ಶಿಕ್ಷೆಯನ್ನೇ ವಿಧಿಸಬೇಕು. ಇವನು ಮಾಡಿದಂತಹ ಅಪರಾಧ ಕರ್ಮಗಳೇನು? ಮಹಾಪ್ರಭು, ಇವನು ನೋಡಲು ಹಾಫ್ ಟಿಕೆಟ್ ನಂತಿದ್ದಾನೆ. ಇವನು ಮಾಡಿರುವ ಅಪರಾಧ ಫುಲ್ ಟಿಕೆಟ್ ನಂತದ್ದು. ಸುತ್ತಿ ಬಳಸಿ ಮಾತನಾಡದೆ ನೇರವಾಗಿ ಹೇಳಿ. ಮಹಾಪ್ರಭುಗಳೇ, ಈ ಕುಬ್ಜ ಮಾನವ 16 ಸುರಸುಂದರಿಯರಿಗೆ ಒಂದೇ ಒಂದು ರಾತ್ರಿಯಲ್ಲಿ ಸ್ವರ್ಗವನ್ನು ತೋರಿಸಿದ್ದಾನೆ ಪ್ರಭು. ಅಸಂಭವ! ಒಂದೇ ರಾತ್ರಿಯಲ್ಲಿ 16 ಜನ ಸುರಸುಂದರಿಯರೊಂದಿಗೆ ಕಾರುಭಾರ ನಡೆಸಲು ನಮ್ಮಂತಹ ಘಟಾನುಘಟಿಗಳಿಗೆ ಅಸಾಧ್ಯವಾಗಿರುವಾಗ ಕೇವಲ ಈ ಕುಬ್ಜ ಮಾನವನಿಂದ ಅದು ಹೇಗೆ ನಡೆದೀತು? ಇದು ಭೂಲೋಕದಲ್ಲಿ ಸಾಧ್ಯ ಸ್ವಾಮಿ. ಇದ್ರ ಹೆಸರು ವಯಾಗ್ರ ಮಾತ್ರೆ ಅಂತ. ಇದನ್ನ ಕಂಡಿಡಿದವರು ಅಮೆರಿಕದವರು. ಇದನ್ನ ಒಂದ್ ತಗೊಂಡ್ರೆ ಸಾಕು, 16 ಹುಡುಗಿಯರಿಗೆಲ್ಲ 32 ಹುಡುಗಿಯರಿಗೂ ಸ್ವರ್ಗ ತೋರಿಸಬಹುದು. ಫಲ ಫಳಿರೆ ಭಪ್ಪರೆ, ಅದ್ಭುತವಾದ ಗುಳಿಗೆ. ಚಿತ್ರಗುಪ್ತರೇ, ನಿಜವೇ? ನನಗಿನ್ನೂ ಅಂತ ಗುಳಿಗೆ ಸಿಕ್ಕಿಲ್ಲವಲ್ಲ. ಗುಳಿಗೆ ಸಿಕ್ಕಿದರೂ ಯಮಲೋಕದಲ್ಲಿ ರಜಾ ಸಿಗಬೇಕಲ್ಲ. ಒಂದು ವೇಳೆ ರಜಾ ಸಿಕ್ಕಿದರೂ ಆ ಸುರಸುಂದರಿಯರು ನಿಮ್ಮ ಮುಸುಡಿಯನ್ನು ನೋಡಿ ಒಪ್ಪಿಕೊಳ್ಳಬೇಕು. ಒಂದೇ ರಾತ್ರಿಯಲ್ಲಿ 16 ಜನ ಸುರಸುಂದರಿಯರು. ನೋಡಿ, ಇವು ತುಂಬಾ ಕಾಸ್ಟ್ಲಿ ಮಾತ್ರೆ. ಇವು ನಮ್ ಜೇಬಲ್ ಜಾಸ್ತಿ ಇದಾವೆ, ಸುಮ್ನೆ ವೇಸ್ಟ್ ಆಗ್ತವೆ ಸ್ವಾಮಿ. ಆದಷ್ಟು ಬೇಗ ನನ್ನ ಭೂಲೋಕಕ್ಕೆ ವಾಪಸ್ ಕಳಿಸ್ಕೊಡಿ. ಅಸಂಭವ! ಆ ಗುಳಿಗೆಯನ್ನು ನಾವು ಸೇವಿಸಿ
ಪರೀಕ್ಷೆ ಮಾಡಿದ ನಂತರ ನಿನ್ನ ಶಿಕ್ಷೆಯ ಬಗ್ಗೆ ಆಲೋಚಿಸುತ್ತೇವೆ. ಮುಂದಿನ ವಿಚಾರಣೆ ನಡೆಯಲಿ. ಅಪ್ಪಣೆ ಮಹಾಪ್ರಭು. ಪ್ರಭುಗಳೇ, ಈಕೆಯ ಹೆಸರು ಸೋಜಾ ಕುಮಾರಿ. ಸದಾ ಸೋಜಾ ಸೋಜಾ. ಈಕೆ ಪದೇ ಪದೇ ಕಣ್ಣು ಮಿಟುಕಿಸಲು ಕಾರಣವೇನು ಚಿತ್ರಗುಪ್ತರೆ? ಈ ಡಗಾರ್ ಭೂಲೋಕದಲ್ಲಿ ಇದೇ ರೀತಿ ಕಣ್ಣನ್ನು ಮಿಟಿಕಿಸಿ ಮಿಟಿಕಿಸಿ ಮಿಟುಕಲಾಡಿ ಆಗಿ ನೂರಾರು ಗಂಡಸರನ್ನು ಪಲ್ಟಾಯಿಸಿ ಎಷ್ಟೋ ಸಂಸಾರಗಳನ್ನು ಚಿತ್ರಾನ್ನ ಮಾಡಿದ್ದಾಳೆ ಪ್ರಭು. ಅದಿರಲಿ, ಇತ್ತೀಚೆಗೆ ತಾವು ಆಡುವ ಭಾಷೆಯಲ್ಲಿ ತಗಡು, ಚಿತ್ರಾನ್ನ, ಡಗಾರ್ ಹೀಗೆ ಮುಂತಾದ ಹೊಸ ಹೊಸ ಪದಗಳನ್ನು ಬಳಸಲು ಕಾರಣವೇನು? ಏನೆಂದು ಹೇಳಲಿ ಮಹಾಪ್ರಭು, ಭೂಲೋಕದ ಸಿನಿಮಾ ಪ್ರಪಂಚದಲ್ಲಿ ಉಪೇಂದ್ರ ಎಂಬ ಚಿತ್ರ ನಿರ್ದೇಶಕ ಈ ಡಗಾರ್ ಎಂಬ ಪದವನ್ನು ಉಪಯೋಗಿಸಿದ. ಅಂದಿನಿಂದ ಇಂದಿನವರೆಗೂ ಇಂತಹ ಹೆಂಗಸರಿಗೆ ಡಗಾರ್ ಎಂದೇ ಕರೆಯುತ್ತಾರೆ. ಚಿತ್ರಗುಪ್ತ, ಡಗಾರ್ ಎಂದರೇನು? ಸಿಕ್ಕ ಸಿಕ್ಕ ಗಂಡಸರನ್ನು ಚಮಕಾಯಿಸುವ ಹೆಣ್ಣುಗಳಿಗೆ ಡಗಾರ್ ಎಂದು ಕರೆಯುವರು. ಈಕೆ ಭೂಲೋಕದಲ್ಲಿ ನಂಬರ್ 1 ಡಗಾರ್. ಆದ್ದರಿಂದ ನೀವು ಈಕೆಗೆ ಉಗ್ರ ಶಿಕ್ಷೆಯನ್ನು ಕೊಡಬೇಕು ಮಹಾಪ್ರಭು. ನಾನೇನು ಮಾಡಲಿ ಮಹಾಸ್ವಾಮಿ? ನಿಮಗೆ ಹೊಟ್ಟೆ ಹಸಿವಾದರೆ ನೀವೇನು ಮಾಡುತ್ತೀರಾ? ಭೋಜನವನ್ನು ಸ್ವೀಕರಿಸುತ್ತೇವೆ. ನಿಮ್ಮನೇಲಿ ಅನ್ನ ಇಲ್ದಿದ್ರೆ ನೀವೇನ್ ಮಾಡ್ತೀರಾ? ಬೇರೆಯವರನ್ನು ಕೇಳಿ ಪಡೆದುಕೊಳ್ಳುತ್ತೇವೆ. ನಾನು ಹಾಗೆ ಮಹಾರಾಜ. ಎಷ್ಟು ತಿಂದರೂ ತೀರಲಾರದ ಹಸಿವು, ಯಾರು ಇಂಗಿಸಲಾರದ ದಾಹ. ಅವ್ರ ಹತ್ರ ಇಸ್ಕೊಂಡು ನನ್ನ ದಾಹನ ನೀಗಿಸ್ಕೊಂಡೆ. ಆದ್ರೂ ಇನ್ನು ನನ್ನ ದಾಹನೇ ತೀರಿಲ್ಲ ಪ್ರಭು. ಶಿಕ್ಷೆ ವಿಧಿಸಬೇಕಾದ್ದು ಡಗಾರ್ ದೇವಿಗಲ್ಲ, ನಿಮಗೆ. ಏಕೆ ಪ್ರಭು? ಭೂಲೋಕದಲ್ಲಿ ಡಗಾರ್ಗಳಿರಬಹುದು, ದೇವೇಂದ್ರನ ಲೋಕದಲ್ಲಿ ರಂಭೆ, ಊರ್ವಶಿ, ಮೇನಕೆ ಎಂಬ ಡಗಾರ್ಗಳಿರಬಹುದು. ಆದರೆ ಈ ಯಮಲೋಕದಲ್ಲಿ ಸೋಜಾ ಕುಮಾರಿ ಎಂಬ ಡಗಾರ್ ಏಕೆ ಇರಬಾರದು? ಇರಲಿ ಬಿಡಿ. ಯಮಧರ್ಮರಾಜ, ಭೂಲೋಕದಲ್ಲಿ ತೀರಿಸಿಕೊಳ್ಳಲಾಗದ ಹಸಿವನ್ನ ಇಲ್ಲಿ ತೀರಿಸಿಕೊಳ್ಳಲು ಅವಕಾಶ ಮಾಡಿಕೊಟ್ಟರಲ್ಲ, ಅಷ್ಟೇ ಸಾಕು. ಹಸಿದು ಬಂದವರಿಗೆ ಹೊಟ್ಟೆ ತುಂಬಿಸುವುದೇ ನಮ್ಮ ಧರ್ಮ. ಮಹಾಪ್ರಭು, ಹಾಗಾದರೆ ಈ ಡಗಾರ್ ದೇವಿಗೆ ಯಾವ ಶಿಕ್ಷೆಯೂ ಇಲ್ಲವೇ? ಇದೆ. ಉಗ್ರ ಶಿಕ್ಷೆ, ಅಗ್ರ ಶಿಕ್ಷೆ ಇದ್ಯಾವುದೂ ಅಲ್ಲ. ಈ ಕುಬ್ಜ ಮಾನವ ಕೊಟ್ಟ ಗುಳಿಗೆಯಿಂದ ಭಯಾಗ್ರ ಶಿಕ್ಷೆಯನ್ನೇ ಕೊಡುತ್ತೇನೆ. ಮಹಾಪ್ರಭುಗಳು ಮನ್ನಿಸಬೇಕು. ತಾವು ಈ ಡಗಾರ್ ದೇವಿಗೆ ನೀಡುತ್ತಿರುವ ಶಿಕ್ಷೆಯ ಸಂಭ್ರಮದಲ್ಲಿ ಎಲ್ಲಿ ತಾವೇ ಆ ಶಿಕ್ಷೆಗೆ ಗುರಿಯಾಗುತ್ತೀರೋ ಎಂಬ ಭಯವು ನಮ್ಮನ್ನು ಕಾಡುತ್ತಿದೆ ಪ್ರಭು. ನಮಗೆ ಶಿಕ್ಷೆಯೇ? ಹೌದು ಮಹಾಪ್ರಭು. ಈ ಡಗಾರ್ ದೇವಿಯ ಮೈಯಿನ ಪ್ರತಿಯೊಂದು ಕಣಕಣದಲ್ಲೂ ಏಡ್ಸ್ ಎಂಬ ರೋಗವು ತುಂಬಿ ತುಳುಕುತ್ತಾ ಬಳುಕುತ್ತಿದೆ ಪ್ರಭು. ರೋಗ ರುಜಿನಗಳು ಕೇವಲ ಹುಲುಮಾನವರಿಗೆ ಮಾತ್ರ, ನಮ್ಮಂಥವರಿಗಲ್ಲ. ಮಹಾಪ್ರಭು, ಮುಂದಿನ ವಿಚಾರಣೆ ನಕ್ಕಲಪ್ಪ. ಅದೆಲ್ಲ ಅನಂತರ ನೋಡಿಕೊಳ್ಳೋಣ. ಡಗಾರ್ ದೇವಿ, ನಡೆ, ನಮ್ಮ ಅಂತಃಪುರಕ್ಕೆ ಹೋಗೋಣ. ನಡೆಯಿರಿ ಯಮರಾಜ. ಅಯ್ಯಯ್ಯೋ, ಈಶ್ವರ ಭಕ್ತನಿಗೆ ಎಂತಹ ದುರ್ಗತಿ ಬಂತು. ಅಯ್ಯೋ. ಆ ವೀರಪ್ಪನ ಹಿಡಿಯಕ್ ಬಂದವರೆಲ್ಲ ಸಾಯ್ತಿದ್ದಾರೆ ಸರ್. ಆ ರಾಕ್ಷಸನಿಂದ ಯಾವಾಗ ಸರ್ ನಮಗ್ ಬಿಡುಗಡೆ? ಆ ಕಿರಾತಕನ ಆಟ ಇನ್ನು ಮುಂದೆ ನಡೆಯಲ್ಲ. ಏನ್ ಹೇಳ್ತಿದ್ದೀರಾ ಸರ್? 3 ಸ್ಟೇಟ್ ಪೊಲೀಸ್ ನಿಂದಾನೇ ಹಿಡಿಯಕ್ ಆಗ್ತಿಲ್ಲ ಅವನ್ನ, ಅಂತದ್ರಲ್ಲಿ ನಮ್ ಕೈಯಿಂದ? ನೋ, ಆಲ್ ಇಂಡಿಯಾದಲ್ಲೇ ನಂಬರ್ 1. ಅವರೆಲ್ಲರಿಗಿಂತನೂ ಪವರ್ಫುಲ್ ದ ಗ್ರೇಟ್ 1 ಮ್ಯಾನ್ ಆರ್ಮಿ ಆಫೀಸರ್ ಒಬ್ಬ ಅವನ್ನ ಹಿಡಿಯಕ್ಕೆ ಇಲ್ಲಿ ಬರ್ತಾ ಇದ್ದಾನೆ. ಅಷ್ಟು ಪವರ್ಫುಲ್ ಆಫೀಸರ ಸರ್? ಅವನ್ ಹೆಜ್ಜೆ ಇಟ್ರೆ ಭೂಕಂಪ, ಅವನ್ ಚಿಟ್ಕೆ ಹೊಡೆದ್ರೆ ಸಿಂಹ ನಡುಗುತ್ತೆ, ಅವನ್ ಕಣ್ಣು ನೋಟಕ್ಕೆ ಹುಲಿ ಹೆದರ್ಕೊಂಡು ಓಡ ಹೋಗುತ್ತೆ. ಅಂಥದ್ರಲ್ಲಿ ಈ ವೀರಪ್ಪನ್ ಸೊಳ್ಳೆ ಇದ್ದ ಹಾಗೆ. ಏಯ್, ಯಾರು ನೀನು? ಈ ಕಾಡಿನಲ್ಲಿ ನಿನ್ಗೇನ್ ಕೆಲಸ? ನಾನು ಯಾರು?
ಶರ್ಲಾಕ್ ಹೋಮ್ಸ್ ಗೊತ್ತಾ? ಜೇಮ್ಸ್ ಬಾಂಡ್ ಇಲ್ಲ. ಅವರಿಬ್ರು ನನ್ ಶಿಷ್ಯದಿರು. ಒಂದ್ ಸ್ಯಾಂಪಲ್ ಹೇಳ್ತೀನಿ ಕೇಳಿ. ಒಂದು ಟ್ರೈನು 300 ಕಿಲೋಮೀಟರ್ ಸ್ಪೀಡ್ ಹೋಗ್ತಾ ಇತ್ತು. ಸಡನ್ ಆಗಿ ಒಂದು ಕೋಳಿ ಅಡ್ಡ ಬಂತು. ಟ್ರೈನ್ ನ ಎಡಗೈಲಿ ಹೋಲ್ಡ್ ಮಾಡಿ ಕೋಳಿನ ಉಳಿಸ್ತೆ. ಅದೇ ತರ ನಿಮ್ಮನ್ನ ಉಳ್ಸಕ್ ಬಂದಿದೆ. ಅಂದ್ರೆ ನಿಮ್ಮ ಪಾಲಿಗೆ ಯಮನಾಗಿರೋ ಆ ವೀರಪ್ಪನ ಹಿಡಿದು ನಿಮ್ಮ ಪ್ರಾಣನ ಉಳ್ಸಕ್ ಬಂದಿರೋ ಸೂಪರ್ ನ್ಯಾಚುರಲ್ ಭಾವ. ನೀನ ಕೈ ಅಲ್ಲಿಗೆ ಬಂದೆ? ಆ ಸೂರಪ್ಪನ ಹಿಡಿಯಕ್ಕೆ. ಸೂರಪ್ಪನಲ್ಲ ಸರ್, ವೀರಪ್ಪನ. ಅವನಪ್ಪನ ಹಿಡಿಯಕ್ಕೆ. ಅವರಪ್ಪ ಬೇಡ ಸರ್, ವೀರಪ್ಪನ ಮಾತ್ರ ಹಿಡಿಯೋಣ. ಅವನ್ನ ಹಿಡಿಯಕ್ಕೆ. ಏಯ್, ಆ ವೀರಪ್ಪ ಇರೋದು ನಿನ್ನಂತ ಹೇಡಿಗಳ ಏರಿಯಾದಲ್ಲಿ. ನನ್ನಂತ ಧೈರ್ಯಶಾಲಿ ಏರಿಯಾಕ್ಕೆ ಕಾಲಿಡಲ್ಲ. ಏಯ್, ನಿನಗೆ ಇನ್ನು ನನ್ ಬಗ್ಗೆ ಗೊತ್ತಿಲ್ಲ. ನಾನು ಸುಮ್ನೆ ಗುರಾಯಿಸಿದ್ರೆ ಸಾಕು, ಸೂರ್ಯ ಮುಳುಗ್ಬಿಡ್ತಾನೆ. ಏಯ್, ನನ್ನ ವಿಚಾರ ನಿನ್ಗೆ ಇನ್ನೂ ಗೊತ್ತಿಲ್ಲ. ನಾನೊಂದ್ಸಾರಿ ಬಂದ್ರೆ ಕಾಡಲ್ಲೆಲ್ಲ ಬಿರುಗಾಳಿ ಬಂದ್ಬಿಡುತ್ತೆ. ಏಯ್, ಚಾಲೆಂಜ್ ಕಟ್ತೀಯನೋ ಬೆಟ್ಸ್ ಕಟ್ತೀಯನೋ? ಆ ವೀರಪ್ಪನಿರೋದು ನಿಮ್ಮ ಏರಿಯಾದಲ್ಲಿ. ಅದೆಂಗ ಯಾಯತ್ಯ? ಒಂದ್ ನಿಮಿಷ, ಗಾಳಿ ಯಾವ ದಿಕ್ಕಿಂದ ಬರ್ತಾ ಇದೆ? ಈ ದಿಕ್ಕಿಂದ ಸರ್. ಸರ್ ಏನ್ ಸರ್ ಮೂಸ್ತಾ ಇದ್ದೀರಾ? ಆ ವೀರಪ್ಪನ ವಾಸನೆ ಈ ದಿಕ್ಕಿಂದನೇ ಬರ್ತಾ ಇದೆ. ಹೆಸರಿಗೆ ಮಾತ್ರ ಯಮಧರ್ಮರಾಜ, ಜೀವನ ಪೂರ್ತಿ ಬರೀ ಕೋಣದ ಮೇಲೆ ಸುತ್ತೋದಾಗೋಯ್ತು. ಇವ್ರ ಯೋಗ್ಯತೆಗೆ ಒಂದು ಸ್ಕೂಟರ್ ಕೊಂಡ್ಕೊಳಕ್ಕೂ ಆಗ್ಲಿಲ್ಲ. ಅಯ್ಯೋ, ಬಾ ಬಾ. ನಮ್ಮ ಲೋಕದಲ್ಲಿ ವೈಭವದಿಂದ ಜೀವನ ಸಾಗಿಸುತ್ತಿದ್ದ ನಾವು ಈ ವೀರಪ್ಪನನ್ನು ಹುಡುಕಿಕೊಂಡು ಬಂದು ಅಲೆದಾಡಿ ಅಲೆದಾಡಿ ಸಾಕಾಗಿ ಹೋಗಿದೆ. ಅಯ್ಯ, ವೈಭವದ ಚಿಂತೆ ಬಿಟ್ಟು ಬಂದ್ ಕೆಲಸದ ಬಗ್ಗೆ ಗಮನ ಕೊಡಿ ಶಿವನೇ. ಅಯ್ಯೋ ಅಯ್ಯೋ, ಪ್ರಭುಗಳೇ ಎದ್ದೊಳಿ. ಏನು ಚಿತ್ರಗುಪ್ತರೇ, ನಮ್ಮ ವಾಹನ ನಮ್ಮನ್ನೇ ಕೆಳಗೆ ಬೀಳಿಸಿ ಓಡಿ ಹೋಯ್ತಲ್ಲ. ಅದು ಎಷ್ಟೇ ಆಗಲಿ ನಿಮ್ಮ ಕೋಣವಲ್ಲವೇ? ಇರಿ ಇದನ್ನ ಇಟ್ಬಿಡ್ತೀನಿ. ಈಗ ಕಳೆ. ಏನಿದು ಚಿತ್ರಗುಪ್ತರೇ, ಭೂಲೋಕಕ್ಕೆ ಕಾಲಿಟ್ಟ ತಕ್ಷಣ ನಮ್ಮ ವಾಹನ ಕಾಮಾಂಧವಾಗಿ ಬಿಟ್ಟಿತಲ್ಲ. ತಪ್ಪು ಅದರದಲ್ಲ ಮಹಾಪ್ರಭು, ನಿಮ್ಮದೇ ತಪ್ಪು. ಅಲ್ಲ ಪ್ರಭು, ಯಮಲೋಕದಲ್ಲಿ ನೀವು ಒಂದಾದರೂ ಎಮ್ಮೆಯನ್ನು ಸಾಕಿದ. ಅದು ಅಲ್ಲದೆ ಇದುವರೆಗೂ ಚೆನ್ನಾಗಿದ್ದ ಆ ಕೋಣ ನಿಮ್ಮಿಂದ ಸವಾರಿ ಮಾಡಿಸಿಕೊಂಡ ಮೇಲೆ ನಿಮ್ಮಂತೆಯೇ ಆಗಿ ಹೋಯಿತು. ಯಥಾ ಯಮ ತಥಾ ಕೋಣ. ಪೂಜಿಸಲೆಂದೇ ಹೂಗಳ ತಂದೆ ದರ್ಶನ. ಮಹಾಪ್ರಭು, ನೀವು ನಿಮ್ಮ ಕೋಣನ ಹಾಗೆ ಡಗಾರ್ ದೇವಿಯ ನೆನಪಿನಲ್ಲಿದ್ದೀರಾ? ಏನು ಪರಿಹಾಸ್ಯ ಮಾಡುವಿರಾ? ಪರಿಹಾಸ್ಯವಲ್ಲ, ಅಲ್ಲಿ ನೋಡಿ ನಿಮ್ಮ ಡಗಾರ್ ದೇವಿ. ಹೌದಲ್ಲ, ನಡೆಯಿರಿ ವಿಚಾರಿಸೋಣ. ಡಗಾರ್ ದೇವಿ, ನನ್ನನ್ನು ಕಾಣಲಾಗದೆ ವಿರಹ ವೇದನೆಯಿಂದ ಇಲ್ಲಿಗೆ ಓಡೋಡಿ ಬಂದಿರುವಿಯಾ ಸುರಸುಂದರಿ? ಹೆಂಗಾಯ ಆಯ್ತ ಮೈಗೆ? ಏನ್ ಕಡಿತದ ನಿನಗೆ? ಲೂಸಾ? ಯಾವಳೆಯ ಡಗಾರ್ ದೇವಿ? ಯಾವಳಗ್ ವಿರಹ? ಏನು ಅರಿಯದವಳಂತೆ ನಾಟಕವಾಡುತ್ತಿರುವಿಯಾ? ನನ್ನ ಲೋಕದಲ್ಲಿ ನಿನಗೆ ಏನು ಕಡಿಮೆ ಮಾಡಿದ್ದೇನೆ ಅಂತ ಈ ಭೂಲೋಕಕ್ಕೆ ಬಂದಿರುವಿ? ಅಯ್ಯೋ, ನಾಟಕನ ಏನಯ್ಯ ಹೇಳ್ತಿದ್ಯಾ? ಅಯ್ಯಯ್ಯೋ ಅಮ್ಮ, ಡಮ್ಕಿಲ ಕಡೆ ಡಮ್ಮ. ಭೂಲೋಕಕ್ಕೆ ಬಂದ್ಮೇಲೆ ನಮ್ ಪ್ರಭುಗಳನ್ನೇ ಮರ್ತು ಬಿಟ್ಟಿಯಾ ಸೋಜಾ ಕುಮಾರಿ? ಓಹೋ, ಸೋಜಾ ಕುಮಾರಿನಾ? ನಾನು ಸೋಜಾ ಕುಮಾರಿ ಅಲ್ಲ, ಅವಳ ತಂಗಿ ರೋಜಾ ಕುಮಾರಿ. ಪ್ರಭುಗಳೇ, ಇದು ದ್ವಿಪಾತ್ರ ಅಭಿನಯ. ಅದು ಸೋಜಾ, ಇದು ರೋಜಾ. ನಿಮ್ಮ ಅಕ್ಕ ಚಿಕ್ಕ ವಯಸ್ಸಿನಲ್ಲಿಯೇ ತೀರಿಕೊಂಡು ಬಿಟ್ಟಳು. ಪಾಪ, ದುರ್ವಿಧಿ. ದುರ್ವಿಧಿ ಅಲ್ಲ, ಏನೂ ಅಲ್ಲ. ಅವಳು ಮಾಡಿದ ಪಾಪಕ್ಕೆ ಸರಿಯಾದ ಶಿಕ್ಷೆ ಅನುಭವಿಸಿದ್ಲು. ಅವಳೇನಂತ ಪಾಪ ಮಾಡಿದ್ಲು? ವ್ಯಭಿಚಾರ. ನಮ್ಮೂರಲ್ಲಿ 2 ಪಾರ್ಟಿ ಇದೆ. ಒಂದು ಪಾರ್ಟಿ ಜೊತೆ ಇವಳು ಚೆನ್ನಾಗಿ ಅಡ್ಜಸ್ಟ್ ಆಗೋಗಿದ್ಲು. ಇನ್ನೊಂದು ಪಾರ್ಟಿ ಅವರು ಟ್ರೈ ಮಾಡಿದ್ರು, ಇವಳು ಸೈಡ್ ಕೊಡ್ಲಿಲ್ಲ. ಆ ಕೋಪಗಳನ್ನ ಖಲಾಸ್ ಮಾಡ್ಬಿಟ್ರು. ಅಯ್ಯೋ ಪಾಪ. ಈ ತರುಣಿ ಹಾಗೆಲ್ಲವೆಂದು ಕಾಣಿಸುತ್ತದೆ. ಹೌದು, ನೀವ್ ಹೇಳೋದು ನಿಜ. ನಾನು ನಮ್ಮ ಅಕ್ಕನ ತರ ಅಲ್ಲ. ನಾನು 2 ಪಾರ್ಟಿಗೂ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದೀನಿ. ಎಷ್ಟು ಕುಡಿದ್ರು ಕಿಕ್ಕೇ ಇರಲ್ವಲ್ಲ? ಕೋಣ ನಿಮ್ಮನ್ನು ಬೀಳಿಸ್ದಾಗ್ಲಿಂದ್ಲು ಪಾಪ ನೀವು ದಾಹ ದಾಹ ಅಂತಿದ್ರಿ. ಬನ್ನಿ ಬನ್ನಿ, ಏನಪ್ಪಾ ಇದೆ? ಕೊಳ್ಳೆ ಆಟ ಕೋಲ್ಡ ತಂಪಾದ ಪಾನೀಯಗಳಿವೆಯಾ? ಇದೆ. ನಿಮ್ಗೆ ಅಮಿತಾಬ್ ಬಚ್ಚನ್ ಬೇಕಾ, ಜಯಬಾದ್ರಿ ಬೇಕಾ? ಹಾಗೆಂದರೆ ಅಮಿತಾಬ್ ಬಚ್ಚನ್ ಅಂದ್ರೆ ಬಿಯರು, ಜಯಬಾದ್ರಿ ಅಂದ್ರೆ ಕ್ವಾಟ್ರು. ಈ ಎರಡನ್ನು ಸೇರಿಸಿ ತಗೊಂಡ್ರೆ
ಅಭಿಷೇಕ ಆಗುತ್ತೆ. ಅಯ್ಯೋ ಪ್ರಭು, ಅಭಿಷೇಕ ಅಂತೆ ಮಾಡಿಸಿ. ಆಗ್ಲಿ ಆಗ್ಲಿ, ಬೇಗ ಬೇಗ ಮಾಡ್ಸೋ. ಕಣ ಕೂತ್ಕೊಳ್ಳಿ. ಯಾವ ನಾಟಕ ಕಂಪ್ನಿಯವರು? ನಾವು ನಾಟಕದ ಕಂಪನಿಯವರಲ್ಲಪ್ಪ, ಇವರು ಯಮಧರ್ಮರಾಜರು. ನಾನು ಚಿತ್ರಗುಪ್ತ. ಕುಡಿಯಕ್ ಮುಂಚೆ ವಾಸನೆ ಟೈಟ್ ಆಗ್ಬಿಡಿದ್ರ, ಇನ್ನು ಕುಡಿದ್ಮೇಲೆ ಆ ದೇವ್ರೇ ಗತಿ. ಯಮ 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 ಮನ ನಿಂದ ಅತಿ ಆಯ್ತಲೇ ಚಿತ್ರ. ಬಾಯಿ ಮುಚ್ಚ ಬಿತ್ರ. ಯಮ ಯಾನ, ನಾನು ನೋಡ್ತಾನೆ ಇದ್ದೀನಿ. ಇದುವರೆಗೂ ನೀನ್ ನನಗೆ ಎಷ್ಟು ಮೋಸ ಮಾಡಿದ್ಯಾ, ಎಷ್ಟೊಂದು ಹೊಟ್ಟೆ ಉರ್ಸಿದ್ಯಾ. ಹೆಂಗೆ ಹೆಂಗಪ್ಪ ಹೆಂಗೆ? ಹೂವೆಲ್ಲ ನಿನಗೆ, ಮುಳ್ಳೆಲ್ಲ ನನಗ, ಕಾಳೆಲ್ಲ ನಿನಗೆ, ಸೊಳ್ಳೆಲ್ಲ ನನಗ, ರಸ ಎಲ್ಲ ನಿನಗೆ, ಕಸ ಮಾತ್ರ ನನಗ. ಅಪ್ಪ ಪಾರಿನೆಲ್ಲ ನಿನಗೆ, ಲೋಕಲ್ ಎಲ್ಲ ನನಗ. ಏನು ಕಿಂಗು, ನಾನು ಬರೀ ಜಂಗ. ನೀನು ಎಲ್ಲಾದ್ರಲ್ಲೂ ಸೂಪರು, ನಾನು ಬರೀ ಪಾಪರು. ಯಮ ಯಮ, ಆ ಡಗಾರ್ ದೇವಿ ಮಾತ್ರ ನಿನಗೆ, ಪುಕಾರ್ ಮಾತ್ರ ನನಗ. ಬಿಲ್ ಕೊಡ್ರಿ. ಬಿಲ್ಲು ಬಾಣಗಳೇ. ಬಿಲ್ಲು ಬಾಣ ಅಲ್ಲ ಶಿಷ್ಯ, ಡಾಲರ್ಸು, ಪೌಂಡ್ಸು, ಸ್ಟರ್ಲಿಂಗ್ಸು. ಅಣ್ಣ, ಇಷ್ಟತ್ತು ನಾವು ಹಾಕ್ಯಂಡ್ವಲ್ಲ, ಅದಕ್ಕೆ ಮಡಗಬೇಕು ತಮ್ಮ, ಮಡಗಬೇಕು ಅಣ್ಣ. ನನ್ ಮಗಂದು ಅತಿ ಆಯ್ತು. ನನಗೆ ಪಿತ್ರ ಅಂತಾನೆ ಛತ್ರಿ ನನ್ ಮಗ. ಇವನಿಗೆ ಫಿಟ್ಟಿಂಗ್ ಇಡ್ಲಿಲ್ಲ, ನಾನ್ ಇವನ್ ಬಾಸೆ ಅಲ್ಲ. ಬ್ರಾಂಡಿ, ವಿಸ್ಕಿ, ಜಿನ್, ರಮ್, ಡಿಂಗ್. ಬಿಲ್ ಕೊಡ್ರಿ. ಕೊಡ್ರಿ ಬಿಲ್ಲು. ಯಾವ ಬಿಲ್ಲ? ಡಿಂಗ. ಅಯ್ಯ, ಇಲ್ಲೇ ಇದೀನಲ್ಲಪ್ಪ. ಡಿಂಗ ಡಿಂಗ. ಏನಿದು? ಡಿಂಗ್ರಿ ಡಿಂಗ್ರಿ ಡಿಂಗ. ಬಿಲ್ ಕೊಡ ಅಂದ್ರೆ ಡಿಂಗ್ ಡಿಂಗ್ ಅಂತ್ಯ. ಬಿಲ್ ಕೊಡ. ಸರ್, ನೀವು ನಿಮ್ ಹೆಂಡತಿಗೆ ಏನ್ ಹೇಳ್ತೀರಾ ಅಂದ್ರೆ, ಲೇ ರತ್ನ, ಕುಡಿಯೋಕ್ ಟೀ ತಂದ್ ಕೊಡ, ಎಸ್ ಸರಿನೇ ಹೇಳೋದು ಅಂತ. ಅದಕ್ಕೆ ಅವಳು ಹೇಳ್ತಾಳೆ, ನಿಮ್ ಟೀ ಮನೆ ಹಾಳಾಗೋಗ ಒಂದೇ ಚಳಿ ಮಳೆ, ಸ್ವಲ್ಪ ಸೀರೆ ಎತ್ಕೊಂಡ್ಬರ್ತೀನಿ ಇರ್ರಿ ಅಂತ. ಅದಕ್ಕೆ ನೀವ್ ಹೇಳ್ತೀರಾ, ಅಯ್ಯೋ ಶಂಕರ ಪರಮೇಶ್ವರ, ನೀನ್ ಸೀರೆ ಎತ್ಕೊಂಡ್ಬರೋದ್ರ ಜೊತೆಗೆ ನನ್ ಪಂಚೆನೂ ಎತ್ಕೊಂಡ್ಬಂದ್ಬಿಡೆ ಅಂತ. ಅದಕ್ಕೆ ನಿಮ್ ಮಿಸ್ಸಸ್ ಏನ್ ಹೇಳ್ತಾರೆ ಅಂದ್ರೆ, ನನ್ ಸೀರೆ ಎತ್ಕೊಂಡ್ಬರೋಷ್ಟೊತ್ತಿಗೆ ನಿಮ್ ಪಂಚೆ ನೆಂದೋಗಿರುತ್ತೇರಿ ಅಂತ. ಹೆಂಗಿದೆ ಸರ್ ಡಬಲ್ ಮೀನಿಂಗ್ ಡೈಲಾಗ್? ನಿನ್ ಮುಂಡ ಮೋಚುದು. ಯಾವ ನನ್ ಮಗನ ಬರ್ದಾನೆ ಡೈಲಾಗ್ ಸರ್? ಈಗ 15 ವರ್ಷಕ್ಕೆ ಮುಂಚೆ ಈ ಡೈಲಾಗ್ ಬರ್ದಿದ್ರೆ ಜನ ಮೇಟ್ ತಗೊಂಡ್ ಹೊಡಿತಾ ಇದ್ರು. ಏನಿದು ಸೀರೆ ಎತ್ಕೊಂಬ, ಪಂಚೆ ಎತ್ಕೊಂಬ, ಇದೊಂದ್ ಡೈಲಾಗ? ರೇ ಡೈರೆಕ್ಟರ್ ಸರ್, ಬನ್ರಿ ಇಲ್ಲಿ. ಏನ್ ಸರ್? ರೇ ಪ್ರಕಾಶ್, ಏನ್ ಡೈರೆಕ್ಟರ್ ನೀವು? ಇಂತ ವಲ್ಗರ್ ಡೈಲಾಗ್ಸ್ ಏನ್ರಿ ಬರ್ಸೋದು? ನೋಡಿ ಗೋಪಾಲಣ್ಣ, ಇಂಥ ಡೈಲಾಗ್ ಇಟ್ರೇನೆ ಜನ ಸಿನಿಮಾ ಥಿಯೇಟರ್ ಬರೋದು. ಅವಾಗಲೇ ನಮ್ಮ ಪ್ರೊಡ್ಯೂಸರ್ ಸೇಫ್ ಆಗೋದು. ಬರ್ತಾರೆ ಸ್ವಾಮಿ, ಥಿಯೇಟ್ರಿ ಜನ ಬರ್ತಾರೆ. ಬಿಟ್ಟು ಹೊರಗಡೆ ಬರುವಾಗ ಅದ್ಯಾವ್ ನನ್ ಮಗ ಡೈರೆಕ್ಷನ್ ಮಾಡಿದ್ನೋ, ಅದ್ಯಾವ್ ನನ್ ಮಗ ದುಡ್ಡು ಎಲ್ಲಿಂದ ತಂದು ಹಾಕಿದ್ನೋ ಅಂತ ಹೇಳಿ ಬ್ಯಾನರ್ ಹರಿದು ಮತ್ ಕೂಗಿತಾರೆ. ಉಗಿಲಿ, ಉಪ್ಪು ಹಾಕ್ಲಿ, ಹಾಕಿ ದುಡ್ಡು ವಾಪಸ್ ಬರುತ್ತಲ್ಲ, ಅಷ್ಟ್ ಸಾಕು. ಶಿವನೇ ಸಿದ್ಧಲಿಂಗೇಶ್ವರ, ನೀನೇ ಕಾಪಾಡ್ಬೇಕು ಈ ಕನ್ನಡ ಫಿಲಂ ಇಂಡಸ್ಟ್ರಿನ. ರೇ ಸ್ವಾಮಿ, ಈ ವಲ್ಗರ್ ಡೈಲಾಗ್ ನಾನು ಮಾತಾಡೋದು ಇಲ್ಲ, ನಿಮ್ ಸಿನಿಮಾದಲ್ಲಿ ಪಾತ್ರನೂ ಮಾಡೋದಿಲ್ಲ. ಬೇರೆ ಯಾರನ್ನಾರ ಆರಿಸ್ಕೊಳ್ರಿ. ಬರ್ತೀನಿ, ನಮಸ್ಕಾರ ಸರ್. ರೇ ಹೋಗ್ರಿ. ಸರ್ ಏನ್ ಸರ್ ರಿಂಗ್ ಮಾಡ್ಬಿಟ್ರು? ಅಯ್ಯೋ, ಇಂಥ ವಲ್ಗರ್ ಡೈಲಾಗ್ ಮಾತಾಡಿ ವಯ್ಯ ಹರಿಹರದ ದೊಡ್ಡ ಬಂಗ್ಲೆ ಕಟ್ಸ್ಕೊಂಡಿರೋದು. ಬೆಳಿಗ್ಗೆನೆ ಕೆಲಸ ಮಾಡೋಣ ಅಂತ ಬಂದ್ರೆ ಈ ನನ್ ಮಕ್ಳದು ನಕ್ರ ಬೇರೆ ಎತ್ಕೊಂಬಾರಲು. ಅಡಿಯಪ್ಪ, ಬೇರೆ ವರ್ಕ್ ಮಾಡೋಣ ಅಂದ್ರೆ ಯಾವ ಆರ್ಟಿಸ್ಟ್ ಇಲ್ವಲ್ಲ ಸರ್? ಏನ್ ಡೈರೆಕ್ಟ್ರೆ ಶೂಟಿಂಗ್ ಮಾಡ್ತಾ ಇಲ್ಲ? ಕರ್ಮರಿ, ಆ ಧೀರೇಂದ್ರ ಗೋಪಾಲ್ ಇದಕ್ಕಿಂತ ಕಿರಿಕ್ ಮಾಡ್ಕೊಂಡು ಹೊರಟೋಗ್ಬಿಟ್ರು. ಸರ್, ಅವ್ನೆಲ್ಲ ಇದ್ರು ಎತ್ತಾಕೊಂಡ್ ಬರ್ತೀವಿ. ಬಂದ್ರ ಸಿ ಎಚ್ ಗುಪ್ತಾ, ನಮ್ಮ ವಾಹನವಾದ ಮಹೇಶನೇಕೆ ಅರಚುತ್ತಿರುವುದು?
ಪಾಪ ಹೊಟ್ಟೆ ಪಾಡಿಗಾಗಿ ಅರಚುತ್ತಿರಬೇಕು ಮಹಾಪ್ರಭು. ಇಲ್ಲಿ ನಮ್ಮ ಕೆಲಸ ಮುಗಿಯುವವರೆಗೂ ಈ ನಮ್ಮ ವಾಹನವು ಇಲ್ಲಿಯೇ ಉಪವಾಸ ಬಿದ್ದಿರಲಿ. ನಮ್ಮನ್ನೇ ಕೆಳಕ್ಕೆ ಕೆಡವಿ ಯಾವುದೋ ಕೆಲಸಕ್ಕೆ ಬಾರದ ಡಗಾರೆಮ್ಮೆಗಳ ಹಿಂದೆ ಹೋದ ತಪ್ಪಿಗಾಗಿ ಈ ಶಿಕ್ಷೆಯನ್ನು ಅನುಭವಿಸಲಿ. ನಡೆ. ಧೀರೇಂದ್ರ ಗೋಪಾಲ್ ನಡೀರಿ. ಏನ್ರಿ ಧೀರೇಂದ್ರ ಗೋಪಾಲ್, ಹೇಗಿದೆ ಮೈಗೆ? ಹೇಳ್ದೆ ಕೇಳ್ದೆ ಶೂಟಿಂಗ್ ಇಂದ ತಪ್ಪಿಸ್ಕೊಂಡ್ ಬಂದಿದ್ದೀರಾ. ನಡೀರಿ ಶೂಟಿಂಗ್ ಸ್ಪಾಟ್ಗೆ. ಕುಲಮಾನವರೇ, ಈ ಜಗತ್ತೇ ಒಂದು ಶೂಟಿಂಗ್ ಸ್ಪಾಟ್. ಆ ಪರಮೇಶ್ವರನೇ ನಿಜವಾದ ಡೈರೆಕ್ಟರ್. ನೀವೆಲ್ಲ ಕೇವಲ ಪಾತ್ರಧಾರಿಗಳು ಮಾತ್ರ. ಸ್ವಲ್ಪ ಮುಚ್ಕೋತೀರಾ? ಸಿನಿಮಾದವರಿಗೆ ಸಿನಿಮಾ ಡೈಲಾಗ. ಮರ್ಯಾದೆಯಾಗಿ ಶೂಟಿಂಗ್ ಬಂದ್ರೆ ಸರಿ, ಇಲ್ಲ ಅಂದ್ರೆ ಆಸಿಡ್ ಹಾಕಿ ಮುಖ ಸುಟ್ಟಾಕ್ಬಿಡ್ತೀವಿ. ಏನೋ ಹುಲು ಮಾನವ, ಯಮಲೋಕದ ಚಕ್ರವರ್ತಿಯಾದ ಈ ಯಮಧರ್ಮನಿಗೆ ಸುಡುವೇನೆಂದು ಬೆದರಿಕೆ ಹಾಕುತ್ತಿರುವಿಯಾ? ನಿನಗೆಷ್ಟೋ ಧೈರ್ಯ? ಯೋ ಸಿದ್ಲಿಂಗ, ಜಾಸ್ತಿ ಆಯ್ತು ನಿಂದು. ಎಲ್ಲವೋ ನರಮಾನವ, ನೀನು ಅಂದುಕೊಂಡ ಹಾಗೆ ಇವರು ಕಲಾವಿದರಾದ ಧೀರೇಂದ್ರ ಗೋಪಾಲ್ ಅಲ್ಲ, ಸಾಕ್ಷಾತ್ ಯಮಧರ್ಮರಾಜರು. ಯೋ ಸರಿಗಮ ವಿಜಿ, ನೀನೇನು ನಮ್ ಪಿಕ್ಚರ್ ಅಲ್ಲಿ ಆಕ್ಟ್ ಮಾಡ್ತಾ ಇಲ್ಲ. ಅಡಪ ಮುಚ್ಕೊಂಡ್ ಸುಮ್ನಿದ್ರೆ ಸರಿ. ಅದು ಸರಿ. ಯೋ ಸಿದ್ಲಿಂಗ, ಈ ನಕ್ರ ಎಲ್ಲ ಬೇಡ, ನಡಿ ಶೂಟಿಂಗ್ಗೆ. ನಿನಗೆ ಸಿದ್ಧಲಿಂಗ ಬೇಕಾದರೆ ಯಡಿಯೂರಿಗೆ ಹೋಗು, ನನ್ನನ್ನೇಕೆ ಕಾಡುತ್ತಿರುವೆ? ಯೋ ನಾನ್ ಮೊದ್ಲೇ ಹೇಳಿದೆ, ಆ ಬೀರ್ ಜೊತೆ ರಮ್ಮನ್ನ ಕಾಕ್ಟೇಲ್ ಮಾಡಿ ಹೊಡಿಬೇಡ ಅಂತ. ರಾತ್ರಿ ಎಣ್ಣೆ ಹೊಡೆದಿದ್ದು ಇನ್ನೂ ಇಳಿದಿಲ್ಲ ಅಂತ ಕಾಣುತ್ತೆ. ಹಾಕ್ರೋ ನಾಲ್ಕಿ ಅವನ್ಗೆ. ಅಯ್ಯೋ ಶಿವ ಶಿವ, ಅಲ್ಲಿ ನನಗೆ ಮಾಂಜ ಹಾಕಿಸ್ತಲ್ಲ, ಈಗ ಇಲ್ಲಿ ಬೀಳಿ ಬೀಳಿ. ಇವರಂತೂ ಮಾಡುವುದಿಲ್ಲ. ಇವರ ಪರವಾಗಿ ನಾನು ಮಾಡುತ್ತೇನೆ. ನಮಸ್ಕಾರನ. ನಮಸ್ಕಾರ. ಓ, ನಾಟಕದವರಿಗೆ ಮಾಶಾಸನ ಕೊಡಬೇಕು ಅಂತ ಆರ್ಡರ್ ಮಾಡಿದ್ದೀನಿ. ಸದ್ಯದಲ್ಲೇ ಜಾರಿ ಬರುತ್ತೆ. ನೀವು ಹೋಗಿ ಹೋಗಿ ಹೋಗಿ. ಚಿತ್ರಗುಪ್ತ, ನಾವು ಸಿಂಹಾಸನದ ವಿಷಯವನ್ನಷ್ಟೇ ಕೇಳಿ ತಿಳಿದಿದ್ದೆವು. ಈ ಮಾಸಾಸನವೆಂದರೇನು? ಮಹಾಪ್ರಭು, ಭೂಲೋಕದಲ್ಲಿ ಸಿಂಹಾಸನಕ್ಕೆ ಮಾಶಾಸನ ಎಂದು ಕರೆಯುವರೋ ಏನೋ. ಮಾಶಾಸನ ಮಹಾಪ್ರಭುಗಳೇ, ಈಗ ನಾವು ಇಲ್ಲಿಗೆ ಬಂದಿರುವುದು ವೀರಪ್ಪನ ಬಗ್ಗೆ ಮಾತನಾಡಲು ಅಷ್ಟೇ. ವೀರಪ್ಪನ ಬಗ್ಗೆನಾ? ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅವನಿಗೆ 100 ವರ್ಷ ಆಯಸ್ಸು. ಅವನ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ವೀರಪ್ಪ ಎಲ್ಲಿದ್ದಾನೆ ಅಂತ ನಿಮಗೆ ಗೊತ್ತಾ? ನಮಗೆ ಗೊತ್ತಿಲ್ಲ. ಮತ್ತ್ಯಾಕ್ ಬಂದ್ರಿ? ಅಲ್ಲ, ಆತ ಶರಣಾಗತನಾಗಲು ಒಪ್ಪಿ ಕೆಲವು ನಿಬಂಧನೆಗಳನ್ನು ಕಳಿಸಿದ್ದಾನಂತೆ. ನೀವೇಕೆ ಅದನ್ನು ಒಪ್ಪಬಾರದು? ಏನ್ ಹೇಳ್ತಾ ಇದ್ದೀರಾ ನೀವು? ಅವನು ಹುಚ್ಚುಚ್ಚಾಗ ಹಾಕಿರೋ ಕಂಡೀಷನ್ಸ್ ನಾವು ಒಪ್ಕೊಳಕ್ ಆಗುತ್ತಾ? ಅವನ ಹೆಸರೇ ಸಿನಿಮಾ ಮಾಡ್ತಾನಂತೆ. ಅದಕ್ಕೆ ಸರ್ಕಾರ 50 ಕೋಟಿ ರೂಪಾಯಿ ಕೊಡ್ಬೇಕಂತೆ. ಅವನ್ನ ಜೈಲಲ್ಲಿ ಇಡಬಾರ್ದಂತೆ, AC ಬಂಗ್ಲೆಲೇ ಇಡಬೇಕಂತೆ. ಅವನ್ ಚೇಲಾಗಳನ್ನ ಜೈಲಿನಿಂದ ಬಿಡುಗಡೆ ಮಾಡ್ಬೇಕಂತೆ. ಅವನಿಗೂ ಅವನ್ ಚೇಲಾಗಳಿಗೂ ಪ್ರತಿದಿನ ಚಿಕನ್ ಬಿರಿಯಾನಿನೇ ಸರ್ಕಾರ ಸಪ್ಲೈ ಮಾಡ್ಬೇಕಂತೆ. ಇದನ್ನ ನಾವು ಒಪ್ಕೊಳಕ್ ಆಗುತ್ತಾ? ಮುಖ್ಯಮಂತ್ರಿಗಳೇ, ಒಪ್ಪಿಕೊಳ್ಳುವುದರಲ್ಲಿ ತಪ್ಪೇನಿದೆ? ಅವನಿಗೋಸ್ಕರ ಖರ್ಚು ಮಾಡುತ್ತಿರುವ ಹಣ ನಿಮಗೆ ಉಳಿಯುತ್ತದೆ. ವೀರಪ್ಪನ್ ಕಂಡೀಷನ್ಗೆಲ್ಲ ನೀವು ಒಪ್ಕೊಂಡ್ರೆ ಅವನು ನಿಮಗೆ ಸರೆಂಡರ್ ಆಗ್ತಾನೆ. ಆಗ ಸಮಸ್ಯೆ ಬಗೆಹರಿಯುತ್ತೆ. ಹೌದು, ನಿಮಗೂ ವೀರಪ್ಪನಿಗೂ ಏನ್ ಸಂಬಂಧ? ನಮಗೆ ಸಂಬಂಧ ಇಲ್ದಿರೋರೇ ಇಲ್ಲ. ಮುಖ್ಯಮಂತ್ರಿಗಳೇ, ಆ ಫೂಲಂದೇವಿಗೆ ಲೋಕಸಭೆಗೆ ಪ್ರವೇಶ ಮಾಡಲು ಅನುಕೂಲ ಮಾಡಿಕೊಟ್ಟ ನೀವು ಒಂದು ಬಾರಿ ಆ ವೀರಪ್ಪನ್ಗೆ ಏಕೆ ಅವಕಾಶ ಮಾಡಿಕೊಡಬಾರದು? ಕೊಡೋಣ. ವೀರಪ್ಪನಿಗೂ ಅವಕಾಶ ಕೊಡೋಣ. ಸಂಧಾನಕ್ಕೆ ಬಂದಿರೋ ನಿಮಗೂ ಸನ್ಮಾನ ಮಾಡೋಣ. ಶೋಭಮಸ್ತು ಮುಖ್ಯಮಂತ್ರಿ. ಆಹಾ, ಸಮಸ್ಯೆ ಇಷ್ಟು ಬೇಗ ಪರಿಹಾರವಾಗುತ್ತೆ ಎಂದು ನಾವು ತಿಳಿದುಕೊಂಡೇ ಇರಲಿಲ್ಲ. ತಿಳ್ಕೋಬೇಕಾದ್ದು ಇನ್ನು ಬೇಕಾದಷ್ಟಿದೆ. ವೀರಪ್ಪನ ಕಡೆಯಿಂದ ಸಂಧಾನಕ್ಕೆ ಬಂದಿರೋ ಇವ್ರನ್ನ ಅತಿಥಿ ಗೃಹಕ್ಕೆ ಕರ್ಕೊಂಡು ಹೋಗಿ. ಅಲ್ಲಿ ನಮಗೆ ಸಕಲ ಸೌಕರ್ಯಗಳು ಸರಿಯಾಗಿದೆಯೇ? ಸರಿಯಾಗಿದೆ. ಏನ್ರೋ, ವೀರಪ್ಪನಿಗೆ 50 ಕೋಟಿ ರೂಪಾಯಿ ದುಡ್ಡು ಕೊಡ್ಬೇಕಾ? ಕೊಟ್ರೆ ಕೊಡಿ, ಬಿಟ್ರೆ ಬಿಡಿ, ನಮಗೆ ಯಾಕೆ? ಈಗ ನಮ್ಮನ್ನು ಬಿಟ್ಬಿಡಿ. ಏನ್ರೋ ಲೋಫರ್ ನನ್ನ ಮಕ್ಕಳ? ಲೋಫರ್? ಚಿತ್ರಗುಪ್ತ, ಲೋಫರ್ ಎಂದರೇನು? ಕಷಡ ನನ್ನ ಮಕ್ಕಳ ಅಂತ.
ಡ್ರಾಮಾ ಕಂಪ್ನಿ ಡ್ರಾಮಾ ಮಾಡ್ಕೊಂಡಿರೋದು ಬಿಟ್ಟು ಇನ್ನೊಂದ್ ಸಲ ವೀರಪ್ಪನ್ನು ಸಂಧಾನ ಅಂತ ಬಂದ್ರೆ ಇಬ್ರಿಗೂ ಬಾಂಬೆ ಕಟ್ ಹಾಕಿ ಏರೋಪ್ಲೇನ್ ಹತ್ಬಿಡ್ತೀನಿ. ಪ್ರಭು ಚಿತ್ರಗುಪ್ತ ಸದ್ಯ ನಮ್ ಜೀವ ಉಳಿತು. ಅಲ್ಲ ಸುಬ್ಬಿ, ನಿಂಗೆ ಯಾಕ ಪಾಂಡಿಂಗ್ ಕಂಡ್ರೆ ಆಗಕ್ಕಿಲ್ಲ? ಅವ್ನ್ ಮುಂಡ ಮುಷ್ಟು ನಾನ್ ನೋಡಿದ್ರೆ ಸಾಕು ಯಾವಾಗ್ಲೂ ಜೊಲ್ ಸುರಿಸ್ತಾನೆ ಇರ್ತಾನೆ. ಅವ್ನ್ ನೋಡೋ ರೀತಿ ನೋಡಿದ್ರೆ ನನ್ ಮೈಯೆಲ್ಲ ಉರಿಯುತ್ತೆ. ಸುಬ್ಬಿ ಸುಬ್ಬಿ ಸುಬ್ಬಿ, ನಿನ್ಗೊಂದು ವಿಷಯ ಹೇಳ್ಬೇಕು ಕಣೆ. ಏನೋ? ಈಗ ತಾನೇ ನನಗೆ ಹಳೆ ಜನ್ಮದೆಲ್ಲ ಜ್ಞಾಪಕ ಬಂದ್ಬಿಡ್ತು ಕಣೆ. ಏನೋ ಅದು? ತ್ರೇತಾಯುಗದಲ್ಲಿ ನಾನ್ ರಾಮನಾಗಿದ್ದಾಗ ನೀನೇ ಸೀತೆ, ನಾನ್ ದ್ವಾಪರ ಯುಗದಲ್ಲಿ ಕೃಷ್ಣನಾಗಿದ್ದಾಗ ನೀನೇ ರಾಧೆ. ಸಾಕ್ ನಿಲ್ಸೋ ನಿನ್ ಪುಂಗೋದ್ನ. ಮೊದ್ಲು ನನ್ ವಿಷಯ ಕೇಳು. ಏನದು? ನಾನ್ ಮದ್ವೆ ಆಗೋ ಗಂಡು ಅಮಿತಾಬ್ ಬಚ್ಚನ್ ಹೈಟು, ವಿಷ್ಣುವರ್ಧನ್ ಫೇಸ್ ಕಟ್ಟು, ಕಮಲಾ ಹಾಸನ್ ಕಣ್ಣುಗಳು, ಮತ್ತೆ ರವಿಚಂದ್ರನ್ ಹೇರ್ ಸ್ಟೈಲು, ಶಂಕರ್ ನಾಗ್ ವಾಕಿಂಗ್ ಸ್ಟೈಲು. ಆಮೇಲೆ ಇನ್ನೊಂದ್ ಮುಖ್ಯವಾದ ವಿಷಯ ಗೊತ್ತಾ? ಏನದು? ಮುತ್ತುಗಳು ಜೋಡಿಸಿರೋ ಹಾಗೆ ಹಲ್ಲುಗಳಿರ್ಬೇಕು. ಸುಬ್ಬಿ, ಈ ಎಲ್ಲಾ ಕಾಂಬಿನೇಷನ್ ಗಂಡು ನಿಂಗೆ ಈ ಜನದಲ್ಲಿ ಸಿಗಾಕಿಲ್ಲ. ಯಾಕಿಲ್ಲ? Who told this bloody thing? ಅಮಿತಾಬ್ ಬಚ್ಚನ್ ಹೈಟು, ನನ್ನ ಹೈಟ್ ಮುಂದೆ ಏನೂ ಇಲ್ಲ. ಪ್ಲೀಸ್ ಕೀಪ್ ದಿಸ್. ವಿಷ್ಣುವರ್ಧನ್ ಫೇಸು, ಈ ಫೇಸ್ ಮುಂದೆ ಕಮಲಾ ಹಾಸನ್ ಕಣ್ಣು, ಈ ಕಣ್ಣು ಮುಂದೆ ಮಣ್ಣು. ಶಂಕರನ ವಾಕಿಂಗ್ ಸ್ಟೈಲು, ಈ ವಾಕಿಂಗ್ ಸ್ಟೈಲ್ ಮುಂದೆ ಏನೂ ಇಲ್ಲ. ರವಿಚಂದ್ರನ್ ಕೂದಲು ಸ್ವಲ್ಪ ಗುಂಗ್ರಷ್ಟೇ, ನನಗೆ ಫುಲ್ ಗುಂಗ್ರು. ಅದೇನೋ ಮುಖ್ಯವಾದ ವಿಷಯ ಅಂತ ಹೇಳಿದ್ರಲ್ಲ, ಅದೇ ದಂತದ ಹಲ್ಲು. ಪ್ಲೀಸ್ ಕಾಮ್ ಸಿ. ನಾನು ಕನ್ಸು ಕಂಡಿರೋ ರೀತಿಲಿ ಎಲ್ಲ ವಿಶೇಷಗಳಿರೋ ನೀನೇ ಸಿಕ್ಕಿದ್ಯಾ. ನನ್ನ ಕತೆ ಹಾಗಿರ್ಲಿ, ನಾನು ಬಂದಿರೋ ಉದ್ದೇಶನೇ ಬೇರೆ. ಏನ್ ರಾಜ? ಅದೇ ಆ ಕಾಂಜಿ ಪಿಂಜಿ ವೀರಪ್ಪನ್ನ ಹಿಡಿಯೋ. ಅಮಿತಾಬ್ ಬಚ್ಚನ್, ವಿಷ್ಣು, ರವಿ, ಕಮಲ್. ಡಬಲ್. ಸುಬ್ಬಿ ಸುಬ್ಬಿ, ಯಾಕೆ ಬೇಜಲ್ ಕುಂತಿದ್ಯಾ? ವೀರಪ್ಪನ ಕಾಣಿಸ್ತಾ ಇರೋದ್ರಿಂದ ನಂಗೆ ತುಂಬಾ ಭಯ ಆಗ್ತಿದೆ. ಪೊಲೀಸ್ನವ್ರು ಏನಾದ್ರು ಬಂದ್ರೆ ಏನ್ ಮಾಡೋದು? ಏನ ವೀರಪ್ಪನಿದ್ರೆ ಖುಷಿ, ಇಲ್ಲ ಅಂದ್ರೆ ಡೋಸಾ? ಮತ್ತಿನ್ನೇನು, ಎಷ್ಟೇ ಜನ ಬಂದ್ರು ನಮ್ಮ ಅಣ್ಣ ಎಲ್ಲರನ್ನೂ ಸುಟ್ಟಾಕ್ಬಿಡ್ತಿದ್ರು. ಈಗ ನೋಡಿದ್ರೆ 3 ಸ್ಟೇಟ್ ಪೊಲೀಸ್ನವರು ನಮ್ಮ ಅಣ್ಣನ ಸ್ಟ್ರಿಕ್ಟ್ ಆಗಿ ಹುಡುಕ್ತಾ ಇದ್ದಾರೆ. ಸುಬ್ಬಿ ಸುಬ್ಬಿ, ನಿಮ್ಗೊಂದು ಗುಟ್ಟು ಹೇಳ್ತೀನಿ, ಯಾರಿಗೂ ಹೇಳ್ಬಾರ್ದು. ಏನು? ಸುಬ್ಬಿ, ವೀರಪ್ಪನ್ನು ನನ್ನ ಶಿಷ್ಯ, ಅವನಿಗೆ ಬಂದೂಕು ಹಿಡಿಯೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೆ ನಾನು. ಈ ಚೋಡೆಲ್ಲ ಬಿಡ್ಬೇಡ. ಚೋಡಲ್ಲ ಸುಬ್ಬಿ, ಜುಟ್ಟು ಬಂದ ಅಣ್ಣ ಅಪ್ಪ ಅಂತ ಕೈ ಮುಗಿದು ಕೇಳ್ಕೊಂಡ. 2 ದಿವಸ ಟ್ರೈನಿಂಗ್ ಕೊಟ್ಟೆ. ಆ ವೀರಪ್ಪನ್ನು ನನಗಿನ್ನ ದೊಡ್ಡ ಪಂಡ್ರಾಗ್ಬಿಟ್ಟ. ಹೌದಾ? ಹೌದು ಸುಬ್ಬಿ. ಸುಬ್ಬಿ, ನಿನ್ಗೂ ಬಂದೂಕ ಹಿಡಿಯೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನಾನೇನಾದ್ರೂ ಇಲ್ಲ ಅಂದ್ರು ನೀನು ಸೇಫ್ ಆಗಿರ್ಬೋದು. ಕಚ್ಚಡ ನನ್ನ ಮಗ, ತೊಟ್ಟಿ ನನ್ನ ಮಗ, ನಾಯಿ ನನ್ನ ಮಗ, ಕಂತ್ರಿ ನಾಯಿ ನನ್ನ ಮಗ, ಜೂಳ್ ನಾಯಿ ನನ್ನ ಮಗ, ಪಮರಿಯನ್ ಡಾಗ್ ನನ್ನ ಮಗ. ಇಷ್ಟೆಲ್ಲ ಯಾರಿಗೆ ಬೈತಾ ಇದೀನಿ ಗೊತ್ತಾ? ನಿನಗೆ ಕೊನೋ ನಾನ್ ಚಾನ್ಸ್ ವೇಸ್ಟ್ ಮಾಡಿ ನನ್ನ ಮಗನ. ಅದೇನೋ ಹಿಮಾಲಯ ಪರ್ವತದಿಂದ ನೋಡಿದ್ರೆ ಕನ್ಯಾಕುಮಾರಿ ತನಕ ಕಾಣುತ್ತೆ ಅಂದಲ್ಲ ನಿಮ್ಮ ಯಜಮಾನ, ಏನು ಕಾಣ್ತಾ ಇಲ್ವಲ್ಲೋ? ಇಷ್ಟ ಮೇಲಿಂದ ಬಂದ್ ನೋಡಿದ್ರೆ ವೀರಪ್ಪನ್ ಕಾಣ್ತಾ ಇಲ್ವಲ್ಲೋ? ನಾನ್ ಚಾನ್ಸ್. ಈ ಗನ್ನು ಹಿಡ್ಕೊಳಕ್ ಆಗ್ತಾ ಇಲ್ಲ, ಭಾರ ಜಾಸ್ತಿ. ಏನ್ ಸುಬ್ಬಿ, ಚಿಕ್ಕ ಚಿಕ್ಕ ಹೆಣ್ಮಕ್ಳೆಲ್ಲ ಇದಕ್ಕಿನ್ನ ದೊಡ್ಡ ಗನ್ ಹಿಡ್ಕೊಂತಾರೆ. ನೀನ್ ಇಷ್ಟ ದೊಡ್ಡೋಳಾಗಿದ್ರು ಈ ಗನ್ಗೆ ಭಾರ ಅಂತೀಯಲ್ಲ ಸುಬ್ಬಿ. ನಿಜವಾಗ್ಲೂ? ನೀನ್ ಇಟ್ಕೊಂಡ್ರೆ ನೋಡ್ಬಾರ್ದು ಕರ್ಮಕಾಂಡನೆಲ್ಲ ನೋಡ್ಬೋದು ಅಂದ್ರಲ್ಲಯ್ಯ. ಚಿಕ್ಕ ಚಿಕ್ಕದಾಗಿರೋದೆಲ್ಲ ದೊಡ್ಡದಾಗಿ ನೋಡ್ಬೋದು ಅಂದ್ರಲ್ಲಯ್ಯ. ಅದು ದೊಡ್ಡ ಮೀಸೆ ಇಟ್ಕೊಂಡಿರೋ ಆ ವೀರಪ್ಪನ್ ಚಿಕ್ಕದಾಗಾರೋ ಕಂಡು ಮಾಡ್ದ. ಹೆಂಗ್ ತಿರ್ಸಿದ್ರು ನನ್ ಕೆಟ್ಟ ಮಕನೇ ತೋರಿಸ್ತಿಲ್ಲ. ನಾನ್ ಚಾನ್ಸ್ ನೀನ್ ನನ್ ಶಿಷ್ಯನ್ ಆಗಿರಕ್ ಹಾಕಿಲ್ಲ. ಗೆಟ್ ಔಟ್, ಗೆಟ್ ಔಟ್. ಸುಬ್ಬಿ, ನೀನ್ ಫೈರಿಂಗ್ ಮಾಡೋದ್ ಕಲ್ತ್ಕೊಂಡ್ರೆ ಎಷ್ಟ್ ಜನ ಪೊಲೀಸ್ ಬಂದ್ರು ನೀನೊಬ್ಳೆ ಎದುರಿಸ್ಬೋದು. ಬಾ ಫೈರಿಂಗ್ ಮಾಡೋಣ. ಇದನ್ನೆಲ್ಲ ಇಟ್ಕೊಂಡು ಆ ವೀರಪ್ಪನ್ ಹಿಡಿಯೋದು ವೇಸ್ಟ್.
ನನ್ನ ಫ್ರೆಂಡ್ LTT ಪ್ರಭಾಕರ್ ಹೇಳ್ಬಿಟ್ಟು ಒಂದು AK-47 ತಗೊಂಡ್ಬಂದು ಆ ವೀರಪ್ಪನ ಡಮಾರೆನ್ಸ್ಬಿಡ್ಬೇಕು. ಅಯ್ಯಯ್ಯಪ್ಪ ಅಯ್ಯಯ್ಯಪ್ಪ ನಾನು ಬಂದಿದ್ದೆ ವೀರಪ್ಪನಿಗೆ ಏನಾದ್ರು ಗೊತ್ತಾಗ್ಬಿಡ್ತಾ? ಅಯ್ಯಯ್ಯಪ್ಪ ಟಗಾರ್ ದೇವಿ, ಏನಿದು ಅನ್ಯಾಯ? ಅನ್ಯಾಯನ? ಪಂದ್ಯದಲ್ಲಿ ಸೋತ್ಲು, ಪಣ ಕೊಟ್ಲು. ನಾವು ಪಂದ್ಯವನ್ನಾಡಲು ಸಿದ್ಧರಾಗಿದ್ದೇವೆ. ಬೇಡ ಯಮ, ಆ ಧರ್ಮರಾಯ ದ್ರೌಪದಿನ ಪಣದಲ್ಲಿಟ್ಟು ಸೋತ. ಈ ಯಮಧರ್ಮರಾಜ ಡಗಾರ್ನ ಪಂದ್ಯದಲ್ಲಿಟ್ಟು ಸೋಲ್ತಾರೆ. ನಾವು ಅವನಂತೆ ಹೆಣ್ಣು ಹೊನ್ನುಗಳನ್ನು ಪಣ ಕೆಡುವುದಿಲ್ಲ. ಮುತ್ತು ಮುತ್ತು ಸೋತವರು ಗೆದ್ದವರಿಗೆ ಮುತ್ತು ಕೊಡಬೇಕು. ಹಾಗಾದರೆ ನಾನು ಸೋತರೂ ಮುತ್ತು, ಗೆದ್ದರೂ ಮುತ್ತು. ಓಕೆ. ನಾನೇ ಗೆದ್ದೆ. ನೋಡ್ಕೊಳ್ಳೋಣ ಸರಿಯಾಗಿ. ಹೊಡಿತಲ್ಲ ಪ್ರಭು ಜಾಪಾಟು. ಬೆಳಿಗ್ಗೆ ನನ್ನ ಮುಖ ನೋಡಿದ್ ಒಳ್ಳೇದಾಯ್ತು. ಮುತ್ತು ಮುತ್ತು ಮುತ್ತು. ಕೂಲ್ ಡೌನ್. ಸಮಾಧಾನ ಸಮಾಧಾನ. ಈಗ ಅರ್ಥವಾಯ್ತು. ನಾನು ಹೇಳ್ದ ಹಾಗೆ ಮುತ್ತು ಕೊಡ್ತೀನಿ. ಏನಿದು? ಮುತ್ತು. ಮೋಸ, ವಂಚನೆ, ದಗ. ನರಕ ಲೋಕದ ಚಕ್ರಾಧಿಪತಿಯಾದ ನನಗೆ ಅನ್ಯಾಯವೇ? ಅನ್ಯಾಯನೂ ಇಲ್ಲ, ಏನೂ ಇಲ್ಲ. ವೀರಪ್ಪನ್ ಜೊತೆ ಆಡುವಾಗ ಕಿಸ್ಸು ಅಂತ ಪಂದ್ಯ ಇಟ್ಟೆ, ನಿನ್ ಜೊತೆ ಆಡುವಾಗ ಮುತ್ತು ಅಂತ ಪಂದ್ಯ ಇಟ್ಟೆ. ಇದು ಮುತ್ತೆ. ಯಾರನ್ ಬೇಕಾದ್ರೂ ಕೇಳ್ಕೊ. ಹೌದು ಮಹಾಪ್ರಭು, ಆ ಕಿಸ್ಸು ನಿಮಗೆ ಮಿಸ್ ಆಗಿ ಹೋಯ್ತು. ಬೇಕಾದ್ರೆ ಇಟ್ಕೋ, ಬೇಡ ಅಂದ್ರೆ ಬಿಸಾಕು. ಕಮಾನ್ ಡಾರ್ಲಿಂಗ್. ಮಿಸ್ಟರ್ ಯಮಧರ್ಮರಾಜ, ಎಲ್ಲದಕ್ಕೂ ಕೇಳ್ಕೊಂಬರ್ಬೇಕು. ಹಾಗೆ ಇರಿ ಮಹಾಪ್ರಭು. ನಿನ್ ಮುತ್ತು ಯಾವ ನನ್ನ ಮಗನೇ? ನೀನ್ ಬೇರೆ ಇಲ್ಲಿ ಬಂದ್ಬಿಟ್ಟಿದ್ಯಾ? ಯಾಕೆ ಟೈಮ್ ಪಾಸ್ ಮಾಡಕ್ಕ? ನಾನು ಯಾಕೆ ಬಂದೀನಿ ಗೊತ್ತಾ? ವೀರಪ್ಪನ ಹಿಡಿಯಕ್ಕೆ. ಈ ಪರ್ಸನಾಲಿಟಿಗೆ ವೀರಪ್ಪನ ಹಿಡಿಯಕ್ಕಾಗತ್ತಾ? ಆಗಲ್ಲ. ಏಯ್, ನನ್ನ ಬಗ್ಗೆ ನಿನ್ಗಿನ್ನೂ ಗೊತ್ತಿಲ್ಲ. ನನ್ನ ಇತಿಹಾಸ ಏನಾದ್ರೂ ಗೊತ್ತೇನೋ ನಿನ್ಗೆ? ಚಾರ್ಲ್ಸ್ ಶೋಭರಾಜ್ ಹೆಸರು ಕೇಳಿದ್ಯಾ? ಕೇಳಿಲ್ಲ. ಯಾರವನು? ಕನ್ನಡ ಫಿಲ್ಮ್ ಆಕ್ಟರ್ ಅಲ್ಲ, ದೊಡ್ಡ ಸ್ಮಗ್ಲರ್. ನನ್ನ ಹೆಸರು ಕೇಳಿದ ತಕ್ಷಣ ದೇಶನ ಬಿಟ್ಟು ಓಡೋದ. ನನ್ನ ಸ್ಪೆಷಾಲಿಟಿ ಏನಂತ ಗೊತ್ತಾ? ಏನಪ್ಪಾ ನಿನ್ ಸ್ಪೆಷಾಲಿಟಿ? ಬರೀ ಒಂದು ಹುತ್ತ ನೋಡಿದ್ರೆ ಸಾಕು, ಅದರಲ್ಲಿ ಎಷ್ಟು ಹಾವಿದೆ, ಅದರಲ್ಲಿ ಗಂಡು ಎಷ್ಟು, ಹೆಣ್ಣು ಎಷ್ಟು, ಎಷ್ಟು ಮರಿಗಳು, ಎಷ್ಟು ಮೊಟ್ಟೆ. ಮುಂದೆ ನೀನ್ ಹೇಳಯ್ಯ. ಇವ್ರಿಗೆಲ್ಲಾನು ಗೊತ್ತಾ? ನನ್ ಸ್ಪೆಷಾಲಿಟಿ ಬಗ್ಗೆ ನಿನಗೆ ಗೊತ್ತಾ? ಡೆಲ್ಲಿ ಮೈಸೆ. ನಮ್ ಸಾಹೇಬ್ರು ಒಂದ್ ಇರುವೆ ಗುಡ್ ನೋಡ್ಬಿಟ್ರೆ ಸಾಕು, ಅದ್ರಲ್ಲಿ ಎಷ್ಟು ಲಕ್ಷ ಇರುವೆ ಇದೆ, ಅದರಲ್ಲಿ 4 ಕಾಲೊಂದೆಷ್ಟು, 2 ಕಾಲೊಂದೆಷ್ಟು, ಎಷ್ಟಕ್ ಮದುವೆ ಆಗಿದೆ, ಎಷ್ಟಕ್ ಮದುವೆ ಆಗಿಲ್ಲ ಅಂತೆಲ್ಲ ಹೇಳ್ಬಿಡ್ತಾರೆ ಗೊತ್ತಾ? ಆ ಸೂರಪ್ಪನ್ನ ಅಲ್ಲ ಸರ್, ವೀರಪ್ಪನ್ನ. ಅವನ್ನ ನಾನ್ ಹಿಡಿತೀನಿ, ಇಲ್ಲ ನೀನ್ ಹಿಡಿತೀಯ? ನೋಡೇ ಬಿಡೋಣ. ವೀರಪ್ಪನ ಹಿಡಿಯೋಣ ಅಂದ್ರೆ ಇವನ್ ಅಡ್ಡ ಬರ್ತಾನೆ. ಅಪ್ಸಕು ನನ್ ಮಗ. ಬರೋ ಹೌದು. ಮಹಾಪ್ರಭು, ಏನಿದು ಇಷ್ಟು ಚಿಂತಾಕ್ರಾಂತರಾಗಿದ್ದೀರಲ್ಲ? ಚಿತ್ರಗುಪ್ತರೇ, ನನ್ನ ಮನಸ್ಸಿಗೆ ತುಂಬಾ ಬೇಸರವಾಗಿದೆ. ಏಕೆ ಮಹಾಪ್ರಭು? ಆ ಸೋಜಾ ಕುಮಾರಿ ನನ್ನನ್ನು ಬಿಟ್ಟು ಎಲ್ಲಿ ಆ ವೀರಪ್ಪನನ್ನು ಮೋಹಿಸುತ್ತಿದ್ದಾಳೋ ಎಂಬ ಅನುಮಾನ ಕಾಡುತ್ತಿದೆ. ನಿಮ್ಮ ಅನುಮಾನ ಸತ್ಯ ಮಹಾಪ್ರಭು. ಆಕೆ ಬಗ್ಗೆ ನಾನು ನಿಮಗೆ ಅಂದೇ ಹೇಳಿದ್ದೇನಲ್ಲವೇ? ಎಂತಹ ನಯವಂಚಕೆ ಅವಳು! ನರಕ ಲೋಕದ ಚಕ್ರಾಧಿಪತಿಯಾದ ನನ್ನನ್ನು ಬಿಟ್ಟು ಕಾಡುಗಳ ಹುಲು ಮಾನವ ಆ ವೀರಪ್ಪನನ್ನು ಮೋಹಿಸುವುದೇ? ಬಹುಶಃ ನನಗನಿಸುತ್ತದೆ ಚಿತ್ರಗುಪ್ತರೇ, ಆ ವಯಾಗ್ರ ಗುಳಿಗೆಗಿಂತ ಬಲವಾದ ಯಾವುದೋ ಒಂದು ಗುಳಿಗೆ ಆ ವೀರಪ್ಪನ ಬಳಿ ಇರಬೇಕೆಂದು. ಮಹಾಪ್ರಭು, ಆಕೆ ಅವನನ್ನು ಮೋಹಿಸಲು ಕಾರಣ ಅದಲ್ಲ. ಮತ್ಯಾವುದು? ಅವನ ಉಕ್ಕಿನಂತಹ ಮೈಕಟ್ಟು, ಅವನ ಬಳಿ ಇರುವ ದೊಡ್ಡದಾದ ಬಂದೂಕು, ಅವನು ದಿನನಿತ್ಯ ಮಾಡುವ ಎಕ್ಸರ್ಸೈಜ್ ಎಂದರೇನು? ಅವನು ಬಿಡದೆ ಮಾಡುವ ವ್ಯಾಯಾಮ. ಮಹಾಪ್ರಭು,
ನನಗನ್ನಿಸುತ್ತದೆ ಅವನು ದಿನಾ ಯಾವುದೋ ಒಂದು ಮಹತ್ತರವಾದ ಪಾನೀಯವನ್ನು ಸೇವಿಸುತ್ತಾನೆ. ಅಷ್ಟೇ ಅಲ್ಲ ಮಹಾಪ್ರಭು, ಅವನ ಧೂಮಪಾನ ಸೇವನೆಯಲ್ಲಿ ಯಾವುದೋ ದೊಡ್ಡ ರಹಸ್ಯವಿದೆ. ಅಲ್ಲ ಮಹಾಪ್ರಭು, ಇಷ್ಟೆಲ್ಲಾ ಸದ್ಗುಣಗಳಿರುವ ಅವನನ್ನು ಮೋಹಿಸದೆ ಈ ಡಂಕುಲ ಕಡಿ ಡಮ್ಮ ಡೊಳ್ಳು ಹೊಟ್ಟೆ ಇರುವ ನಿಮ್ಮನ್ನು ಹೇಗೆ ಮೋಹಿಸಾಳು? ಓ, ನನ್ನನ್ನು ಅಪಹಾಸ್ಯ ಮಾಡುತ್ತಿರುವಿರಾ ಚಿತ್ರಗುಪ್ತರೇ? ಇದು ಅಪಹಾಸ್ಯವಲ್ಲ ಮಹಾಪ್ರಭು. ಮತ್ತಿನ್ನೇನು? ಆಕೆಯ ಮನೋಭಾವನೆಯನ್ನು ನಿಮಗೆ ಹೇಳಿದನಷ್ಟೇ. ಹಾಗಾದರೆ ಆ ವೀರಪ್ಪನ್ಗಿರುವ ಮೈಕಟ್ಟು ನಮಗೂ ಇದ್ದರೆ ಆ ಸೋಜಾ ಕುಮಾರಿ ನಮ್ಮ ಬಳಿಯಲ್ಲೇ ಇರುವಳಲ್ಲ? ಅನುಮಾನವೇ ಇಲ್ಲ. ಆ ಮೈಕಟ್ಟು ನಮಗೆ ಬರಬೇಕಾದ್ರೆ ನಾವೇನು ಮಾಡಬೇಕು? ಎಕ್ಸರ್ಸೈಸ್ ಮಾಡಬೇಕು. ಅವಳಿಗಾಗಿ ನಾವು ಇನ್ನು ಏನೇನು ಮಾಡಬೇಕು? ಬಯಸದೆ ಬಯಸದೆ ಭೂಲೋಕದ ಪಿಗರನ್ನು ಬಯಸಿದ್ದೀರಲ್ಲ, ಅನುಮಾನವೇ ಇಲ್ಲ. ಅವಳಿಗಾಗಿ ನೀವು ಎಕ್ಸರ್ಸೈಸ್ ಅನ್ನು ಮಾಡಲೇಬೇಕು. ಡಿಂಗ್ ಡಾಂಗ್ ಡಿಂಗ್ ಡಿಂಗ್ ಡಾಂಗ್. ಆಯ್ತು, ತಾವು ಹೇಳಿದಂತೆಯೇ ಕೇಳುತ್ತೆ. ಕದ್ದು ನೋಡೋ ಚಟ ನಿಮ್ಗಳಲ್ಲೂ ಇದೆಯಾ? ಇದು ಚಟ ಅಲ್ಲ ವೀರಪ್ಪಣ್ಣನ. ಬಹಳ ದಿವಸದಿಂದ ನಿಮ್ಮನ್ನೊಂದು ಮಾತು ಕೇಳ್ಬೇಕು ಅಂತಿದ್ದೆ. ಕೇಳು ಕೇಳು. ಇನ್ನೇನು ಇಲ್ಲ, ಕಾಡಲ್ಲಿದ್ರೂ ಇಷ್ಟೊಂದು ಗಟ್ಟಿ ಮುಟ್ಟಾಗಿದ್ದೀರಲ್ಲ, ಕಾರಣ ಏನು? ಈ ಪಾನೀಯ. ಯಾವ್ದಿದು ಅಂತ ಪಾನೀಯ? ಇದು ಮುರಾರ್ಜಿ ಪಾನೀಯ. ಇದನ್ನ ಕುಡಿದ್ರೆ ಮನುಷ್ಯ ಖಡಕ್ ಆಗ್ಬಿಡ್ತಾನ? ಕಣಿ ಕೇಳ್ತಿಯಲ್ಲ, ಇದನ್ನ ಕುಡಿತಾ ಇದ್ದ ಮುರಾರ್ಜಿ ಅವರು 100 ವರ್ಷ ಆದ್ರೂ ಎಷ್ಟೊಂದು ಗಟ್ಮುಟ್ಟಿಯಾಗಿದ್ರು ಗೊತ್ತಾ? ಓಹೋ, ಅವರ ಆರೋಗ್ಯದ ಗುಟ್ಟೇ ಇದು. ಸುಳ್ಳು ಹೇಳಬಾರ್ದು ವೀರಪ್ಪ, ನೀವು ಬಹಳ ಬುದ್ಧಿವಂತರು. ನಾನು ಕೋಣದ ಮೇಲೆ ಸವಾರಿ ಮಾಡ್ತಿದ್ದೀನಿ, ಸಿಂಹದ ಮೇಲೆ ಸವಾರಿ ಮಾಡ್ತೀನಿ. ಹೌದೌದು. ಸರಿ, ನೀ ಇಲ್ಲೇ ಇರು, ನಾನು ಮುಖ ತೊಳ್ಕೊಂಡ್ ಬರ್ತೀನಿ. ರುದ್ರ, ಮಹಾರುದ್ರ, ಮನೆ ಮಹದೇಶ್ವರ, ಆ ಸೋಜಾ ಕುಮಾರಿಗಾಗಿ ಕಾವೇರಿ ನದಿಯ ನೀರು ಹರಿದು ಹೇಗೆ ಸಮುದ್ರವನ್ನು ಸೇರುತ್ತದೋ ಹಾಗೆ ನನ್ನ ಮೈ ಬೆವರು ಸುರಿಸಿದರು. ಅವಳು ನನಗೆ ದೊರಕಲಿಲ್ಲ, ಅವಳು ನನಗೆ ದೊರೆಯುವಂತೆ ಮಾಡು ಪರಮೇಶ್ವರ. ಪ್ರಭುವೇ, ಪ್ರಭು ಇಲ್ಲಿ ನೋಡಿ, ಆ ವೀರಪ್ಪನ್ ತನ್ನ ಆರೋಗ್ಯವನ್ನು ಅಷ್ಟೊಂದು ಗಟ್ಟುಮುಟ್ಟಾಗಿಟ್ಟುಕೊಂಡಿರಲು ಕಾರಣ ರಹಸ್ಯ ಪಾನೀಯ ಇದೆ. ಭಲೇ ಭಪ್ಪರೇ, ಇದು ನಿಮಗೆ ಹೇಗೆ ಗೊತ್ತಾಯಿತು? ಮಹಾಪ್ರಭು, ಆ ವೀರಪ್ಪನ ಹಿಂದಿನೇ ಹೋಗಿ ಅವನಿಗೆ ತಿಳಿದ ಹಾಗೆ ಅವನ ಚಲನವಲನಗಳನ್ನೆಲ್ಲ ಗಮನಿಸಿ ಅವನು ಸೇವಿಸುತ್ತಿದ್ದ ರಹಸ್ಯ ಪಾನೀಯವನ್ನು ತಂದಿದ್ದೇನೆ. ಸ್ವಾಮಿ ನಿಷ್ಠೆ ಎಂದರೆ ಇದು. ಸೇವಿಸಿ ಮಹಾಪ್ರಭು, ಯಾರಿಗುಂಟು ಯಾರಿಗಿಲ್ಲ. ಇದೇನು ಚಿತ್ರಗುಪ್ತ, ಉಪ್ಪುಪ್ಪಾಗಿದೆ? ಔಷಧಿ ಅಂದರೆ ಉಪ್ಪುಪ್ಪಾಗಿ ಕಹಿಯಾಗಿರುತ್ತದೆ, ಸಿಹಿಯಾಗಿ ಪಾನಕವಾಗಿರಲು ಹೇಗೆ ಸಾಧ್ಯ? ಅದೇನೇ ಆಗಲಿ, ಆ ಸೋಜಾ ಕುಮಾರಿ ಆ ವೀರಪ್ಪ ನನ್ನ ಬಿಟ್ಟು ನನ್ನನ್ನು ಒಲಿಯುವಂತಾದ್ರೆ ಅಷ್ಟೇ ಸಾಕು ಪರಮೇಶ್ವರ. ಜೈ ಶಂಭುಲಿಂಗೇಶ್ವರ. ಸೇವಿಸಿ. ಅಯ್ಯೋ ಅಯ್ಯೋ, ಮೂತ್ರ ಕುಡಿದ್ರೆ ಹುಡುಗಿಯರು ಲವ್ ಮಾಡ್ತಾರೆ ಅಂತ ಯಾವ ಗುಗ್ಗು ನನ್ ಮಗ ಹೇಳ್ದ? ಮೈ ಡಿಯರ್ ಯಮಧರ್ಮ, ಈಗ ನಾವು ಸೇವಿಸಿದ್ದು ಮೂತ್ರವೇ? ಇನ್ನೇನು ಆಪಲ್ ಜ್ಯೂಸ್ ಅನ್ಕೊಂಡಿದ್ಯಾ? ಆದ್ರೂ ನನ್ ಮೂತ್ರ ಕುಡಿಯಂತ ಕರ್ಮ ನಿನ್ಗೆ ಯಾಕೆಮ್ಮ? ಶಿವ 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 ಶಿವ, ಕೇಳಲಾರನು ಕೇಳಲಾರನು.
ನಾನೀಗ ಸೇವಿಸಿದ್ದು ನಿನ್ನ ಮೂತ್ರವೇ. ಈ ಚಿತ್ರಗುಪ್ತನಿಗೆ ನಿನ್ ಮೇಲೆ ಏನೋ ಜಿದ್ದಿರ್ಬೇಕು. ಇಲ್ಲ ಅಂದ್ರೆ ನನ್ ಮೂತ್ರ ತಗೊಂಡ್ ಬಂದು ನಿನಗೆ ಯಾಕೆ ಕುಡಿಸ್ಬೇಕು? ಮೈ ಡಿಯರ್ ಯಮ, ಅದೇನು ಅಂತ ಸ್ವಲ್ಪ ವಿಚಾರ ಮಾಡು. ಪ್ರಭು, ಅಯ್ಯೋ ಸ್ವಾಮಿ ದ್ರೋಹಿ, ನಿನಗೇಕೆ ಈ ದುರುದ್ದೇಶ? ಪ್ರಭು, ಮೂತ್ರ ಸೇವನೆಯೇ ನನ್ನ ಆರೋಗ್ಯದ ಗುಟ್ಟು ಅಂತ ಈತನೇ ನನಗೆ ಹೇಳಿದ. ನಾನು ಹೇಳಿದ್ ನಿಜಾನೇ. ನನ್ನ ಆರೋಗ್ಯಕ್ಕೋಸ್ಕರ ನನ್ನ ಮೂತ್ರನ ನಾನು ಕುಡಿತೀನಿ. ಅದೇ ತರ ನಿಮ್ಮ ಆರೋಗ್ಯಕ್ಕೋಸ್ಕರ ನಿಮ್ಮ ಮೂತ್ರನ ನೀವು ಕುಡಿಬೇಕು. ಅದನ್ನ ಬಿಟ್ಟು ನನ್ನ ಮೂತ್ರನ ನೀವು ಕುಡಿದ್ರೆ ನಿಮ್ಮ ಆರೋಗ್ಯ ಸುಧಾರಿಸೋದಿಲ್ಲ, ನೆಗೆದು ಬೀಳುತ್ತೆ. ಚಿತ್ರಗುಪ್ತ, ನಿನ್ನ ತಲೆಯಲ್ಲಿ ಬುದ್ಧಿ ಇದೆಯೋ ಇಲ್ಲ ನನ್ನ ಕೋಣದ ಲದ್ದಿ ಇದೆಯೋ? ಹೋಗ್ಲಿ ಬಿಡಯ್ಯ. ಈ ವೀರಪ್ಪನ್ ಮೂತ್ರನ ಯಮ ಕುಡ್ದ ಅನ್ನೋ ವಿಷಯ ಈ ಯಮಲೋಕ ಚರಿತ್ರೆಯಲ್ಲಿ ಶಾಶ್ವತವಾಗಿರುತ್ತೆ. ಯಮ, ಇನ್ ಮುಂದೆ ನೀನೇ ಯೋಚನೆ ಮಾಡೋದನ್ನ ಕಲ್ತ್ಕೋ. ಇಂಥ ತಾಳ ಚಮಚಗಳ ಮಾತನ್ನ ಕೇಳಬೇಡ. ಓಕೆ? ಚಿತ್ರಗುಪ್ತ, ಈ ವಿಷಯ ಬಹಳ ಗುಪ್ತವಾಗಿರಲಿ. ಎಲ್ಲಿಯಾದ್ರೂ ಬಾಯಿ ಬಿಟ್ಟಿಯೋ? ಇನ್ನೆಲ್ಲಿ ಬಾಯಿ ಮುಚ್ಕೊಂಡಿರೋದು ಮಣ್ಣು. ಇಷ್ಟು ಜೋರಾಗಿ ಕೂಕೊಂಡ್ರಲ್ಲ, ಯಮಲೋಕಕ್ಕೆ ಅಲ್ಲ ಇಡೀ ಜಗತ್ತಿಗೆ ಸ್ಯಾಟಲೈಟ್ ಚಾನೆಲ್ ನಿಂದ ಟಿವಿಲಿ ಪ್ರಚಾರ ಆಗೋಯ್ತು. मेरी सपनों की रानी कब आएगी तू, आए जिंदगानी रानी कब आएगी तू, आएगी तू ನಾನ್ ಸತ್ತೋದನ್ ಹ್ಯಾಕ್ ಬದುಕ್ ಬಂದೆ ಅಂತ ನಿಮ್ಗೆ ಆಶ್ಚರ್ಯ ಆಗ್ತಿದ್ಯಾ? ನಾನು ಅಲ್ಲಿ ಯಮಲೋಕಕ್ಕೆ ಹೋದಾಗ ಡೋರ್ ಕ್ಲೋಸ್ ಆಗಿತ್ತು, ಅದಕ್ಕೆ ವಾಪಸ್ ಬಂದ್ಬಿಟ್ಟೆ ಅಷ್ಟೇ. ಅಪ್ಪ ಭಗವಂತ, ನಾನ್ ನಿನ್ ಹತ್ರ ಕೇಳ್ಕೊಳ್ಳೋದು ಏನಂತಂದ್ರೆ, ನನ್ನ ಬಾಯ್ ಫ್ರೆಂಡ್ ತರೋದು ಮಸಾಲ್ ದೋಸೆ, ನನ್ನ ಗಂಡ ತರೋದು ಖಾಲಿ ದೋಸೆ, ನನ್ನ ಗಂಡ ತರೋದು ನೂಲು ಸೀರೆ, ನನ್ನ ಬಾಯ್ ಫ್ರೆಂಡ್ ತರೋದು ರೇಷ್ಮೆ ಸೀರೆ, ನನ್ನ ಗಂಡನ ಆಸೆ ಒಂದೇ ನಿಮಿಷ, ನನ್ನ ಬಾಯ್ ಫ್ರೆಂಡಿನ ಆಸೆ ಪ್ರತಿ ನಿಮಿಷ, ನನ್ನ ಗಂಡ ಹೋಗೋ ದಾರಿ ಹಾವಿರಲಿ ಚೇಳಿರಲಿ, ನನ್ನ ಬಾಯ್ ಫ್ರೆಂಡ್ ಬರೋ ದಾರಿ ಹೂವಿರಲಿ ತಂಪಿರಲಿ, ನನ್ನ ಗಂಡಂಗೆ ಸಾವು ಕೊಡೋ ಭಗವಂತ, ನನ್ನ ಬಾಯ್ ಫ್ರೆಂಡಿಗೆ ಆಯ್ಸ್ ಕೊಡೋ ಭಗವಂತ. ಹಾಯ್ ಡಾರ್ಲಿಂಗ್, ಥ್ಯಾಂಕ್ ಯು. ನನಗೋಸ್ಕರ ದೇವ್ರ ಹತ್ರ ಎಷ್ಟು ಭಕ್ತಿಯಿಂದ ಬೇಡ್ಕೋತಾ ಇದೀಯಾ? ರಿಯಲಿ ನೀನ್ ಸತಿ ಸಾವಿತ್ರಿಗಿಂತ ಗ್ರೇಟ್. ಯಾಕೆ ಇಷ್ಟೊಂದು ಲೇಟು ಅಂತ? ನನ್ನ ಗಂಡಂಗೆ ಹಾಲ್ನಲ್ಲಿ ಮತ್ತೆ ಬರೋ ಔಷಧಿ ಹಾಕಿ ಮಲಗಿಸಿದೀನಿ. ಬೇಗ ಬನ್ನಿ, ಅವನ್ನ ಪರಮಾತ್ಮನ ಪಾದಕ್ಕೆ ಸೇರಿಸ್ಬಿಡೋಣ. ನಡಿ ನಡಿ, ಬೇಗ ನಡಿ. ನಮಗಿದ್ದು ಪೀಡೆ ತೊಲಗಿ ಹೋಯ್ತು, ನಾವೀಗ ಫ್ರೀ ಬರ್ಡ್ಸ್ ಅಲ್ಲ ಲವ್ ಬರ್ಡ್ಸ್. ಡಾರ್ಲಿಂಗ್, ಇಲ್ಲ, ಡಬ್ಬ ಡಗಾರ್ ಬರ್ಡ್ಸ್. ಸೂಪರ್ ಕೊಲೆಗಾರ, ಪೊಲೀಸರಿಗೆ ಕಾಲಭೈರವ, ರಾಜಕಾರಣಿಗಳಿಗೆ ಸಿಂಹ ಸ್ವಪ್ನ, ವೀರಾದಿ ವೀರ ವೀರಪ್ಪನ್, ಬಹುಪರಾಕ್ ಬಹುಪರಾಕ್ ಬಹುಪರಾಕ್. ನೂತನ ಯಮರಾಜರಿಗೆ ಸ್ವಾಗತ ಸುಸ್ವಾಗತ. ಏನ್ ನಿಂತ್ಕೊಂಡು ಪೋಸ್ ಕೊಡ್ತಾ ಇದೀಯಾ? ನಡಿ. ವೀರಪ್ಪನ ಮಹಾಪ್ರಭುಗಳೇ, FIR ಪ್ರಕಾರ ಈ ಮಾಜಿ ಯಮ ಮಾಡಿರುವ ತಪ್ಪು. ಚಿತ್ರಾನ್ನ ಯಮ ಮಾಡಿರೋ ಪಾಪ ಪುಣ್ಯದ ಲೆಕ್ಕ ಎಲ್ಲ ನನಗೆ ಹೇಳ್ಬೇಡ. ಇವನು ಮಾಡಿರೋ ಗಪ್ ಕೆಲಸ ಎಲ್ಲ ನನಗ್ ಗೊತ್ತು. ಡಾರ್ಲಿಂಗ್, ಇವನಿಗೆ ಏನ್ ಶಿಕ್ಷೆ ವಿಧಿಸೋಣ? ಇವನಿಗೆ ಕಲಬೆರಕೆ ಸಾಸಿವೆ ಎಣ್ಣೆ ಕುಡಿಸಿ
ಕುದಿಯುವ ವಿಸ್ಕಿಯಲ್ಲಿ ಹಾಕಿ. ಅಪ್ಪಣೆ ವೀರಪ್ರಭು. ಇಡೀ ನನ್ನನ್ನು ನಮ್ಮ ಸರಾಮ್ಗಳು ನಿಮ್ಮ ಧಣಿ ಯಾವ್ದೋ ನನಗೆ ಯಾವ ಧಣಿಯೋ ನಮಗೆ ನಮ್ಮ ಧಣಿ ವೀರಪ್ಪನ್, ನೀನು ಕೇವಲ ಮಾಧ್ಯಮ ಮಾತ್ರ. ಬಿಡಿ ನನ್ನನ್ನು, ಬಿಡಿ ಮನೆಗೆ ಜಂತೆಣಿಸುವರ ತಾಳ ಭೈರವ. ಸರ್, 20 ವರ್ಷದಿಂದ ಕರ್ನಾಟಕ, ತಮಿಳುನಾಡು, ಕೇರಳ ಪೊಲೀಸು ಮತ್ತು BSF ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರು ವೀರಪ್ಪನ ಹಿಡಿಯಕ್ಕಾಗ್ಲಿಲ್ವ ಸರ್? ಅದಕ್ಕೆ ನಾನು ಹಿಡಿದಿರೋದು. ಹೆಂಗ್ ಹಿಡಿದ್ರಿ? ಯಾರಿಗ್ ಗೊತ್ತು ಅಂದ್ರೆ ನೋಡಿ, ನನಗೆ 7ನೇ ಇಂದ್ರಿಯ ಅಂದ್ರೆ 7th ಸೆನ್ಸ್ ವರ್ಕ್ ಮಾಡ್ತಾನೆ ಇರುತ್ತೆ. ಅದ್ರ ಪ್ರಕಾರ ನಾನು ಎಲ್ಲಿ ಹೋಗ್ತೀನಿ, ಏನ್ ಮಾಡ್ತೀನಿ, ಹೆಂಗ್ ಹಿಡಿತೀನಿ, ಯಾಕೆ ಹಿಡಿತೀನಿ ಏನು ಗೊತ್ತಾಗಲ್ಲ. ಇದೆಲ್ಲ ಸಾಮಾನ್ಯ ಮಾನವರಿಂದ ಸಾಧ್ಯನಾ? ನಾನು ಒಂಥರ ಅಪೂರ್ವ ಮಾನವ ಇದ್ದಂಗೆ, ಜಸ್ಟ್ ಲೈಕ್ ಎ ಗಾಡ್. ಅವನಿರೋ ಜಾಗ ನಿಮ್ಗೆ ಗೊತ್ತಾಯ್ತು? ವಾಸನೆ. ನೀವೇನ್ ನಾಯಿನಾ? ನಾಯಿ ಅಲ್ಲ, ನಾಯಿ ತರ. ನಾಯಿಗಿರೋ ಅಷ್ಟು ಗುಣಗಳು ನನ್ನಲ್ಲಿ ಅಡಗಿದೆ. ನಾನೊಂಥರ ಪೊಲೀಸ್ ನಾಯಿಗಿಂತ ಗ್ರೇಟ್. ಅವ್ರೇನ್ ಸರ್ ನಾಯಿ ಬೌಳ್ದಂಗ್ ಬೌಳ್ತಿದಾರೆ? ಅದು ಇವರು ವೀರಪ್ಪನ್ ಶಿಷ್ಯ. ನನ್ನ ಪರಾಕ್ರಮವನ್ನ ಮೆಚ್ಚಿ ನನ್ನ ಜೊತೆ ಬಂದ್ಬಿಟ್ಟಿದ್ದಾರೆ. ಅಂತ ಪರ್ಸನಾಲಿಟಿ ನಂದು. ಏನ್ ಶಿಷ್ಯ? ಕಾಡಿನ ಮಹಿಮೆ. ಕಾಡಿನಲ್ಲಿ ಪ್ರಾಣಿಗಳು ನೋಡಿ ಭಯ ಆಗ್ಲಿಲ್ವಾ ನಿಮ್ಗೆ? ನಾನು ಕಾಡಿಗೆ ಹೋದ್ಮೇಲೆ ಕಾಡಲ್ಲಿ ಯಾವ ಪ್ರಾಣಿ ಇರುತ್ತೆ? ಅಂದ್ರೆ ಸತ್ತೋಗಿರ್ತಾವ? ನನ್ ನೋಡಿ ಹೆದರ್ಕೊಂಡು ಓಡೋಗಿರತ್ತೆ.